4 ಇನ್ಸುಲಿನ್ಸ್ ತೊಗೊತಾ ಇದ್ರು 500 mg ಟ್ಯಾಬ್ಲೆಟ್. ಸ್ಕಿನ್ ಫುಲ್ಲು ಬ್ಲ್ಯಾಕ್ ಇತ್ತು. ಸೊ ಬೆಡ್ ರಿಡನ್ ಅವ್ರು ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಡಾಕ್ಟ್ರು 9 ತಿಂಗಳಷ್ಟು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಸ್ಟಾರ್ಟಿಂಗಲ್ಲಿ. ಆಮೇಲೆ ಈ ಆಹಾರ ಪದ್ಧತಿ ಫಾಲೋ ಮಾಡೋಕ್ಕೆ ಹೇಳಿದೆ. 3 to 4 ಡೇಸ್ ಒಳಗಡೆ ಅವ್ರಿಗೆ ಶುಗರ್ ಡೌನ್ ಆಯಿತು. ಆಮೇಲೆ ಟ್ಯಾಬ್ಲೆಟು ನಿಲ್ಲಿಸ್ಬೇಕಾಗಿ ಬಂತು. ಈಗ ಎಲ್ರಿಗೂ ಹೇಳ್ತೇನೆ, ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ 100 ವರ್ಷ ಕರೆಕ್ಟಾಗಿ ಜೀವನ ಮಾಡ್ಬೇಕು, ಯಾರು ಆರಾಮಾಗಿ ಬದುಕಬೇಕು ಅನ್ನೋರಿಗೆ. ಸೊ ಡೈರಿ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳಿದೆ. ಹಾಲು, ಮೊಸರು, ಎಣ್ಣೆ, ಬೆಣ್ಣೆ, ತುಪ್ಪ, ಎಣ್ಣೆ ಪದಾರ್ಥ, ಹಣ್ಣು ತಿನ್ನೋದನ್ನ ಬಿಟ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಜ್ಯೂಸ್ ಮಾಡಿ ಕುಡಿತಾರೆ. ಅದಕ್ಕೂ ಶುಗರ್ಗೂ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಇಲ್ಲಿ ಸಿಂಪಲಾಗಿ ವೆಜಿಟೇಬಲ್ ಫ್ರೂಟ್ಸೇ ಖರ್ಚು ಮಾಡ್ಬೇಕು ಅಷ್ಟೇ, ಹೆಲ್ತಿಯಾಗಿರ್ಬೇಕಂದ್ರೆ. ಸೊ 9 ರಿಂದ 12 ಗಂಟೆ ಒಳಗೆ ಮಾತ್ರ ಹಣ್ಣು ತಿನ್ಬೇಕು. ಆಮೇಲೆ ಹಣ್ಣು ತಿನ್ಲಕ್ಕೆ ಕೊಡ್ತೀವಿ. 3 ಡೇಸ್ ಒಳಗಡೆ ಕಡಿಮೆ ಆಗೋಗ್ಬಿಡುತ್ತೆ. 3 to 4 ಡೇಸ್ ಒಳಗಡೆ ನಿಮ್ ಶುಗರ್ ಡೌನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಟ್ಯಾಬ್ಲೆಟ್ ಡಾಕ್ಟ್ರು ಕೂಡ ನಿಲ್ಲಿಸಲೇಬೇಕು, ಹಂಗಾಗೋಗುತ್ತೆ. ಶುಗರ್ ಇತ್ತು ನನಗೆ 400-500 ಶುಗರ್ ಇತ್ತು. ಆಮೇಲೆ ನೆಕ್ಸ್ಟ್ ಅದು ಶ್ವಾಸಕೋಶಕ್ಕೆ ಅಟ್ಯಾಕ್ ಆಗಿ ಶ್ವಾಸಕೋಶದಲ್ಲಿ ಹೋಲ್ ಆಗಿತ್ತು. ಒಂದು 2 ಹೀಲಿಂಗ್ಸ್ ಅಷ್ಟೇ ಮಾಡಿಸ್ಕೊಂಡಿದ್ದು. ನೆಕ್ಸ್ಟ್ ಹೋಗಿ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ, ಎಕ್ಸ್ರೇ ಮಾಡಿಸಿದಾಗ ಹೋಲ್ ಎಲ್ಲ ಕವರ್ ಆಗಿದೆ ಅಂತ ಹೇಳಿದ್ರು. ಡಾಕ್ಟರ್ಗೆ ಆಶ್ಚರ್ಯ ಆಯ್ತು. ಆಚೆ ಕಡೆ ಎಲ್ಲ ಹೋಗ್ತಾ ಇದ್ದೀನಿ, ವ್ಯವಹಾರ ಮಾಡ್ತಾ ಇದ್ದೀನಿ. ಅದಕ್ಕೆ ಗುರುಗಳಿಗೆ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದಗಳು. ಸರ್ ನಮಸ್ತೆ. ಸರ್, ಒಳ್ಳೊಳ್ಳೆ ವಿಚಾರನ ನಮಗೆ ತಿಳಿಸ್ತಾ ಬರ್ತಾ ಇದ್ದೀರಾ ನೀವು. ಕೆಲವೊಂದು ಟೆಸ್ಟಿಮೋನೀಸ್ ಕೂಡ ಭಾಳ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ನನ್ನ ಪ್ರಶ್ನೆ ಏನಂದರೆ, ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅವ್ರದ್ದೇ ಆದಂಥ ಅವ್ರ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅವ್ರಿಗೇನು ಸಮಯ ಕೊಡೋಕ್ಕಾಗ್ತಾ ಇಲ್ಲ. ಅಂದರೆ ಅವರ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಕಾಳಜಿ ವಹಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಕೆಲವೊಬ್ಬರು ನಾನು ನೋಡಿರೋ ಹಂಗೆ ನೈಟ್ ಶಿಫ್ಟ್ ವೈಸು ಕೆಲಸ ಮಾಡೋರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆ ಸರಿಯಾದ ಟೈಮಲ್ಲಿ ಅವರು ತಿಂತಾ ಇಲ್ಲ, ಸರಿಯಾದ ಆಹಾರ ಸೇವಿಸ್ತಾ ಇಲ್ಲ. ಸೊ ಹೀಗೆ ಅವರು ಲೈಫ್ ಸ್ಟೈಲ್ ಪೂರ್ತಿ ತುಂಬಾ ಬದಲಾವಣೆ ಈ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ತುಂಬಾ ಇದೆ. ಅದರಿಂದ ಸಾಕಷ್ಟು ಕಾಯಿಲೆಗಳಿಂದ ಅವರು ಎದುರಿಸ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಏನಾನ ಒಂದು ಸಲಹೆಗಳನ್ನು ಕೊಡ್ತೀರಾ? ಅಂದರೆ ಆಹಾರದ ಮೂಲಕ ಏನು ಚೇಂಜಸ್ ಮಾಡ್ಕೋಬೋದು, ತಮ್ಮ ಲೈಫ್ ಸ್ಟೈಲ್ನ ಹೇಗೆ ಚೇಂಜಸ್ ಮಾಡ್ಕೋಬೋದು, ಸೊ ಫುಡ್ ಹ್ಯಾಬಿಟ್ಸ್ ಏನೇನು ಬದಲಾವಣೆ ಮಾಡ್ಕೋಬೇಕು, ಆಗ ಅವ್ರಿಗೆ ಏನಾನ ಸುಧಾರಿಸುತ್ತಾ ತಮ್ಮ ಒಂದು ಆರೋಗ್ಯದಲ್ಲಿ? ಸೊ ಏನಾನ ಒಂದು ಸಲಹೆಗಳನ್ನು ಕೊಡ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ ಆಗುತ್ತೆ ಸರ್, ಖಂಡಿತ ಇದನ್ನ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಎಲ್ರಿಗೂ ಹೇಳ್ಬೇಕಂತ ಇತ್ತು, ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರಿ. ಸೊ ಪ್ರತಿ ಸಲ ನಾವು ಒಬ್ರೊಬ್ರಿಗೂ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಇದ್ದೆ. ಯಾರೇ ಆರೋಗ್ಯ ಇಲ್ಲದೆ ಇರೋರಿಗೆ, ಮತ್ತು ಆರೋಗ್ಯ ಸಮಸ್ಯೆ ಅಂತ ಬಳಲ್ತಿರೋರಿಗೆ, ಮತ್ತು ಆರೋಗ್ಯದಿಂದ ಇರಬೇಕನ್ನೋರಿಗೆ ಮಾಹಿತಿ ಒಬ್ರೊಬ್ರಿಗೆ ತಿಳಿಸ್ತಾ ಇದ್ದೆ. ಒಳ್ಳೇದಾಯ್ತು ನೀವು ಕೇಳಿದ್ದೆ. ಈಗ ಎಲ್ರಿಗೂ ಹೇಳ್ತಾನೆ, ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ 100 ವರ್ಷ ಕರೆಕ್ಟಾಗಿ ಜೀವನ ಮಾಡ್ಬೇಕು, ಯಾರು ಆರಾಮಾಗಿ ಬದುಕಬೇಕನ್ನೋರಿಗೆ ಇದೊಂದು ಒಳ್ಳೆ ಮಾಹಿತಿ. ಆ್ಯಕ್ಚುಲಿ ಇದನ್ನು ಒಂದು 5 ವರ್ಷ 6 ವರ್ಷದ ಹಿಂದೆ ನಾನು ಡಾಕ್ಟರ್ ವಿಶ್ವರೂಪ್ ರಾಯ್ ಚೌಧರಿ ಅಂತೇಳಿ ಒಂದು ವಿಡಿಯೋ ನೋಡಿದೆ. ತುಂಬ ಇಷ್ಟ ಆಗೋಯ್ತು ಆಹಾರ ಪದ್ಧತಿ. ಆಹಾರ ಪದ್ಧತಿನ ಎಷ್ಟೋ ಜನಕ್ಕೆ ತುಂಬ ಇದು ನಾನು ಫಾಲೋ ಮಾಡಿದೆ ಫಸ್ಟು. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಬಾಡಿ ಚೆನ್ನಾಗಿ ಹೆಲ್ತಿಯಾಗಿ ಅನ್ನಿಸ್ತು, ತುಂಬ ಸ್ಟ್ರೆಂತ್ ಇರೋ ಥರ ಅನ್ನಿಸ್ತು. ಸೊ ಹಂಗಾಗಿ ಇದನ್ನು ಎಲ್ರಿಗೂ ಹೇಳ್ಬೇಕಲ್ಲ ಅನ್ನಿಸ್ತು. ಸೊ ಅದನ್ನು ಎಲ್ರಿಗೂ ನಾನು ಗೊತ್ತಿರೋರಿಗೆಲ್ಲ ಹೇಳ್ಕೊತಾ ಇದ್ದೆ ಅವಾಗೆಲ್ಲ. ಸೊ ಈಗ ಇನ್ನೂ ಕ್ಲೈಂಟ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ. ಸೊ ರಿಸಲ್ಟ್ ಬರ್ತಾ ಇದೆ. ಸೊ ಇದನ್ನು ಹೆಂಗೆ ಅಂತಂದರೆ, ಸೊ ಇವಾಗ ನನ್ನ ಬಾಡಿ ಇವಾಗ ನಾನು 70 kg ಅನ್ಕೊಳ್ಳಿ, 70 kg ಇದೆ ಅಂತಾರೆ. ಅಂದರೆ ಇದು ಏನು ತಿನ್ಬೇಕಂತ, ಇವಾಗ ನಾನು ಏನೇನು ತಿನ್ಬಾರ್ದು ಅಂತ ಹೇಳಿದ್ದೆ. ಸೊ ಡೈರಿ ಪ್ರಾಡಕ್ಟ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳಿದೆ. ಹಾಲು, ಮೊಸರು, ಎಣ್ಣೆ, ಬೆಣ್ಣೆ, ತುಪ್ಪ, ಎಣ್ಣೆ ಪದಾರ್ಥ, ಏನೇನು ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಎಣ್ಣೆದು, ಕಡಲೆಕಾಯಿ ಬೀಜ ಇರ್ಬೋದು, ಎಲ್ಲ ಆಯಿಲ್ಗಳು ಏನೇನಿದ್ದಾವೋ ಅದೆಲ್ಲನೂ ಎಕ್ಸ್ಟ್ರಾಕ್ಟ್ ಮಾಡಿರೋದೆಲ್ಲ ನಾವು ಅವಾಯ್ಡ್ ಮಾಡಲೇಬೇಕು. ಇವನ್ ನಾವು ಇವಾಗ ಸಕ್ಕರೆನೂ ಅಷ್ಟೇ, ಶುಗರ್ ಡೈರೆಕ್ಟಾಗಿ ಕಬ್ಬು ತಿಂದರೆ ಏನಾಗಲ್ಲ, ಆದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಶುಗರ್ ಮಾಡಿ ಇಡ್ತೀವಲ್ಲ, ಅದು ಕೂಡ ಡೇಂಜರ್. ಸೊ ಕೆಲವರು ಹಣ್ಣು ತಿನ್ನೋದನ್ನ ಬಿಟ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಜ್ಯೂಸ್ ಮಾಡಿ ಕುಡಿತಾರೆ. ಅದಕ್ಕೂ ಶುಗರ್ಗೂ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇನೆ. ಸೊ ಕಚ್ಚಿ ತಿನ್ಬೇಕೆಲ್ಲನೂ. ಓಕೆ, ಸೊ ನಮ್ಮ ನ್ಯಾಚುರಲ್ ಆಗಿರೋವಂಥದ್ದನ್ನು ನಾವು ತಿನ್ಬೇಕಾಗತ್ತೆ. ಸೊ ಇಲ್ಲಿ ಡೈರಿ ಪ್ರಾಡಕ್ಟ್ಸ್ ಅವಾಯ್ಡ್ ಆಯಿತು. ಸೊ ನೆಕ್ಸ್ಟು ನಾನ್ ವೆಜ್ ಕಂಪಲ್ಸರಿ. ಇದು ಏನಕ್ಕೆ ತಿನ್ಬಾರ್ದು ಅಂತ ಅವಾಗಲೇ ಹೇಳಿದ್ದೀನಿ ನಾನು. ಆಟೋಮಿನಿ ಡಿಸಾರ್ಡರ್ ಉತ್ಪನ್ನ ಮಾಡ್ತೇನೆ. ಡೈರಿ ಪ್ರಾಡಕ್ಟ್ಸು ಅಷ್ಟೇ, ನಾನ್ ವೆಜ್ಗೂ ಅಷ್ಟೇ. ಆಟೋಮಿನಿ ಡಿಸಾರ್ಡರ್ ಹೇಳಿದ್ದೀನಿ. ಆಟೋಮಿನಿ ಡಿಸಾರ್ಡರ್ ಅಂತ ಅಂದರೆ ಚರ್ಮದ ಸಮಸ್ಯೆ, ಮೂಳೆಗೆ ಸಮಸ್ಯೆ, ಮಾಂಸದ ಸಮಸ್ಯೆ, ಮತ್ತು ಇದು ಸ್ಕಿನ್
ಓಕೆ. ಪ್ರತಿಯೊಂದು ಇದೆಲ್ಲದಕ್ಕೂ ನಮಗೆ ನಮ್ಮ ಬ್ಯಾಕ್ಟೀರಿಯಾ ನಮ್ಗೆ ಅಟ್ಯಾಕ್ ಮಾಡುತ್ತೆ ಯಾವಾಗ ನಮ್ಮ ಆಹಾರ ನಮ್ಮ ಸೆಲ್ಸ್ ಅಂತ ಟಿಶ್ಯೂ ಕನ್ವರ್ಟ್ ಆಗದೆ ಇದ್ದಾಗ. ಸೊ ಬೇರೆ ಅನಿಮಲ್ ಫ್ರೂಟ್ ತಿನ್ನಂಗೆ ಇಲ್ಲ. ಸೊ ಅವಾಗಿನ ಕಾಲದಲ್ಲಿ ಹಾಲು ಮೊಸರು ಎಣ್ಣೆ ಬೆಣ್ಣೆ ತುಪ್ಪ ತಿಂತಾ ಇದ್ರು, ಅಷ್ಟು ವರ್ಕ್ ಮಾಡ್ತಿದ್ರು, ಬೆವರು ಸುರಿಸಿ ದುಡಿತಾ ಇದ್ರು. ಒಂದು ಗ್ಲಾಸ್ ಹಾಲು ಕುಡಿದ್ರು ನಾವು ಬೆವರು ಸುರಿಸಿ ದುಡಿಬೇಕು. ಈಗ ಯಾರು ಮಾಡಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರೂ. ಸೊ ಒಂದ್ ಕಡೆ ಕೂತ್ಕೋಬೇಕು. ಹಿಂಗೇನಾಗುತ್ತೆ, ಬಾಡಿಲಿ ಒಂದು ಲೇಯರ್ ಇದು ಆಸಿಡಿಕ್ ಲೇಯರ್ ಫಾರ್ಮ್ ಆಗ್ತಾ ಬರುತ್ತೆ. ಬೇರೆ ಹಾಲು ಎಲ್ಲ ಕೂಡ ಇವಾಗ ಪಾತ್ರೆಲಿ ಇಟ್ಟು ನೋಡಿ ಎಲ್ಲ ಅಂಟ್ಕೊಳತ್ತಲ್ಲ, ಹಂಗೆ ಲೇಯರ್ ಫಾರ್ಮ್ ಆಗ್ತಾ ಇರುತ್ತೆ, ಆಸಿಡಿಕ್ ಫಾರ್ಮ್ ಆಗುತ್ತೆ. ಅದೇ ನಮಗೆ ಆಟೋಮೆಟಿಕ್ ಡಿಸಾರ್ಡರ್ಗೆ ಅದು ಕನ್ಫ್ಯೂಸ್ ಆಗುತ್ತೆ ಬ್ಯಾಕ್ಟೀರಿಯಾಗಳಿಗೆ, ನಮ್ಮನ್ನೇ ಅದು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಂಗಾಗಿ ಯಾಕಂದ್ರೆ ಟಿಶ್ಯೂಗೆ ಸೆಲ್ಸಿಂದ ಟಿಶ್ಯೂಗೆ ಬರೋದಿಲ್ಲ, ಸೊ ಅದು ಅಲ್ಲೇ ಉಳ್ಕೊಳ್ಳೋದಂತ. ಸೊ ಇದು ಕೊಲೆಸ್ಟ್ರಾಲು ಫಿಲ್ ಆಗ್ತಾ ಹೋಗುತ್ತೆ. ಸೊ ಹಿಂಗಾಗಿದ್ರಿಂದ ಹೊರಗೆ ಬರ್ಬೇಕಂತಂದ್ರೆ ಇವಾಗ ಇನ್ನೆರಡು ಅವಾಯ್ಡ್ ಮಾಡಕ್ ಹೇಳಿದ್ರೆ ಶುಗರ್ ಆಯ್ತು, ಮೈದಾ ಆಮೇಲೆ ಗೋಧಿ, ಅದ್ರಲ್ಲಿ ಗ್ಲೂಟಿನ್ ಅಂಶ ಇರುತ್ತೆ ಗೋಧಿ, ಅದು ಕೂಡ ನಮ್ಗೆ ಒಳ್ಳೇದಲ್ಲ. ಸೊ ಇವಾಗ ಇಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಫರ್ಮೆಂಟೆಡ್ ಫುಡ್, ಅದು ಇಡ್ಲಿ ಮತ್ತು ದೋಸೆ ಮತ್ತು ಪ್ಯಾಕೆಟ್ ಫುಡ್ ಏನೇನಿರುತ್ತೋ ಅದು ಕೆಮಿಕಲ್ಸ್ ಹೋಗ್ತಾನೆ, ಅದು ಪ್ಯಾಕೆಟ್ ಫುಡ್ ಪ್ರೊಸೆಸ್ಡ್ ಏನೇನಿದೆಯೋ ಅದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು. ಸೊ ಇದೆಲ್ಲ ನಮ್ಗೆ ಹೆಲ್ತಿ ಫುಡ್ ಅಲ್ವೇ ಅಲ್ಲ. ಬೇಕರಿ ಐಟಮ್, ಬಜ್ಜಿ ಬೋಂಡ, ಮ್ಯಾಗಿ ಇದೆಲ್ಲ ತಿನ್ನಂಗೆ ಇಲ್ಲ. ಬರ್ಗರು, ಪಿಜ್ಜಾ, ಬರ್ಗರು ಎಂಜಾಯ್ಮೆಂಟ್ ಏನೇನಂತ ಇರುತ್ತೆ, ಅದ್ ಎಂಜಾಯ್ಮೆಂಟ್ ಏನಂತ ಖರ್ಚು ಮಾಡ್ತಿದೀವಲ್ಲ, ಎಷ್ಟೇ ಖರ್ಚು ಮಾಡಿದ್ರು ಅದ್ ನಮ್ಗೆ ಹೊಡ್ತಾನೆ ಬೀಳ್ತಾ ಇತ್ತು. ಸೊ ಸಿಂಪಲ್ ಆಗಿ ನಾವು ಖರ್ಚು ಮಾಡ್ಬೇಕಾದ್ರೆ ಅಲ್ಲಿ ಖರ್ಚು ಮಾಡೋದನ್ನ ನಾವು ಇಲ್ಲಿ ಸಿಂಪಲ್ ಆಗಿ ವೆಜಿಟೇಬಲ್ ಫ್ರೂಟ್ಸ್ ಖರ್ಚು ಮಾಡ್ಬೇಕು ಅಷ್ಟೇ, ಹೆಲ್ತಿ ಆಗಿರ್ಬೇಕಂದ್ರೆ. ಸೊ ನಮ್ ವೇಟ್ ಇವಾಗ 70 kg ಇಂಟು 10 ಮಾಡಿದ್ರೆ 700 ಗ್ರಾಮ್ ಬರುತ್ತೆ. ಸೊ ಇದನ್ನ 700 ಅಂದ್ರೆ ಇವಾಗ ಕೆಲವರು 550 kg ಇರ್ತಾರೆ, ಕೆಲವರು 100 kg ಇರ್ತದೆ. 100 kg ಇರೋರಿಗೆ ಇಂಟು 10 ಅಂದ್ರೆ 1000 ಗ್ರಾಮ್ ಅಂದ್ರೆ 1 kg. ನಾನು ತಿನ್ಬೇಕಾದ್ರೆ ಹಣ್ಣು 70 kg ಅಂದ್ರೆ ಎಷ್ಟೊತ್ತು 700 ಗ್ರಾಮ್ ಅಂತಂದ್ರೆ. ಸೊ ನನ್ಗಲ್ಲಿ ಹಣ್ಣು ಒಂದೇ ವೆರೈಟಿ ತಿನ್ಬಾರ್ದು ಯಾವಾಗ್ಲೂ ಹಣ್ಣುಗಳು ಬೆಳಗ್ಗೆ ಹೊತ್ತು. ಅದು 9 o'clock 9 to 12 ಒಳಗೆ ಅಷ್ಟೇ ತಿನ್ಬೇಕು. ಅದನ್ನ 9 ರಿಂದ 12 ಗಂಟೆ ಒಳಗೆ ಮಾತ್ರ ಹಣ್ಣು ತಿನ್ಬೇಕು. ಆಮೇಲೆ ಹಣ್ಣು ತಿನ್ಲಕ್ ಕೊಡುದು, ತಿನ್ನಂಗಿಲ್ಲ. ರಾತ್ರಿ ತಿಂದ ಅದೆಲ್ಲ ಇದು ಫಾರ್ಮ್ ಆಗುತ್ತೆ, ತಿನ್ನಂಗಿಲ್ಲ. ಅದೇನಂತಾರೆ, ಸೊ ಕೆಮ್ಮು ಬರ್ಬೋದು, ಕೆಲವರು ಅಲರ್ಜಿಕ್ ಆಗುತ್ತೆ. ಸೊ ಇದರ ಡೈಜೆಸ್ಟಿವ್ ಆಗೋಗ್ಬಿಡುತ್ತೆ, ಫ್ರೂಟ್ಸ್ ಕೂಡ. ಹೌದು. ಇದೇನಾಗುತ್ತೆ ನಮ್ಗೆ ಫ್ರುಕ್ಟೋಸ್ ಅಂತಾರೆ. ಕೆಲವರು ಶುಗರ್ ಇರೋದು ತಿಂದ್ರು ಏನ್ ಡೇಂಜರ್ ಇಲ್ಲ, ಇದು ಶುಗರ್ ಇರಲ್ಲ, ಇದಕ್ಕೆ ಫ್ರುಕ್ಟೋಸ್ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಶುಗರ್ ಜಾಸ್ತಿ ತೋರಿಸ್ಬೋದು, ಅದ್ರ ಡೇಂಜರ್ ಅಲ್ಲ. ಸೊ ಇನ್ನೊಂದೇನಂತಂದ್ರೆ 1978 ಅಲ್ಲೆಲ್ಲ ಶುಗರ್ 250 ಬಂದ್ರು ಓಕೆ, 1978 ಅಲ್ಲಿ. ಇವಾಗ ಏನಾಗಿದೆ, ಬರ್ತಾ ಒಂದು ಮ್ಯಾನೇಜ್ಮೆಂಟ್ ಡಾಕ್ಟರ್ದು ಇವರೆಲ್ಲ ಕಡಿಮೆ ಮಾಡ್ಬಿಡುದು. ಸೊ ಇಷ್ಟೇ ಒಂದು 180 ಬಂದ್ರು 150 ಬಂದ್ರು ಜಾಸ್ತಿ ಅಂತ ಹೇಳ್ತಾ ಇದಾರೆ. ಸೊ ಅದು ಅಲ್ಲ, ನಮ್ದು 250 ವರೆಗೂ ನ್ಯಾಚುರಲ್, ಅದೇನು ಎದುರ್ಕೊಳ್ಬೇಕಾಗಿಲ್ಲ. ಸೊ ಎಲ್ರು ತಿಳ್ಕೊಳ್ಳಿ ಇದನ್ನ. ಸೊ ಗೊತ್ತಿರ್ಬೇಕಂತ ಹೇಳ್ತಾ ಇರೋದೆಲ್ಲನು. ಸೊ 250 ಬರ್ದ್ರು 250 ಮೇಲೆ ಬಂದ್ರೆ ನಾವು ಯೋಚನೆ ಮಾಡ್ಬೇಕು ಹೊರತು ಅಲ್ಲಿವರೆಗೂ ಯೋಚನೆ ಯಾರು ಮಾಡಕ್ ಹೋಗ್ಬೇಡಿ. ಸೊ ಶುಗರ್ ಇದ್ದು ಕೆಲವರು ಟ್ಯಾಬ್ಲೆಟ್ ತಗೊಂತಿರ್ತಾರೆ, ಎಲ್ಲ ಇರ್ತದ. ಸೊ ನಾನು ನನ್ನ ಕ್ಲೈಂಟ್ಗಳ ಮೇಲೆಲ್ಲ ಪ್ರಯೋಗ ಮಾಡಿದೆ. ಸೊ ಫಸ್ಟ್ ನಾನು ಏನು ಹೇಳ್ತೀನಿ, 4 ವೆರೈಟಿ ಸೀಸನಲ್ ಫ್ರೂಟ್ ಅಕಾರ್ಡಿಂಗ್ ಟು ನಮ್ಮ ಬಾಡಿಗೆ ಅನುಗುಣವಾಗಿ ತಗೋಬೇಕಾಗ್ತದೆ. 4 ವೆರೈಟಿ. ಒಂದೇ ಹಣ್ಣು ತಿನ್ನಂಗಿಲ್ಲ, ಪಪ್ಪಾಯ ಆಗ್ಬೋದು, ಬಾಳೆಹಣ್ಣು ಆಗ್ಬೋದು, ಆಮೇಲೆ ಆರೆಂಜು, ದ್ರಾಕ್ಷಿ, ಸಪೋಟ, ಮೋಸಂಬಿ, ಇದೆಲ್ಲ ಎಲ್ಲ ಥರನು 4 ವೆರೈಟಿ. ಟೋಟಲ್ ಆಗಿ 70 kg. ಇವಾಗ ನನ್ನ ವೆಯ್ಟ್ ಪ್ರಕಾರ 70 kg ನಾವು ಅಲ್ಲಿ ಬ್ಯಾಲೆನ್ಸ್ ಮಾಡಿ ಅದನ್ನ ಫುಲ್ ತಿನ್ಬೇಕು. ಜ್ಯೂಸ್ ಕುಡಿಬಾರ್ದು, ತಿಂದು ಕಚ್ಚಿ ತಿನ್ಬೇಕು. ಇದು ಬೆಳಗ್ಗೆ 9 to 12. ಅಂದ್ರೆ ನಮ್ಮ ದೇಹದ ತೂಕ ಏನಿರುತ್ತೆ ಅದೇ ಪ್ರಮಾಣದಲ್ಲೇ ನಾವು ಫ್ರೂಟ್ಸ್ ತಿನ್ಬೇಕು ಅಷ್ಟೇ. ಅದರಿಂದ ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ ನೀವು ಸಾಯಂಕಾಲವರೆಗೂ 5 ಗಂಟೆವರೆಗೂ ನಿಮ್ಗೆ ಹೊಟ್ಟೆ ಸ್ಟ್ರೆಂತ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಹೇಳ್ತಾ ಇರೋ ಪ್ರಕಾರ ಬೆಳಗಿನ ಹೊತ್ತು ನಾವು ತಿಂಡಿನ ಸ್ಕಿಪ್ ಮಾಡಿ ಇದನ್ನ ತಿನ್ಬೇಕು ಅಂತ ಹೇಳ್ತಾ ಇದ್ದೀವಿ. ಬೇಕಾದ್ರೆ ತಿನ್ನಕ್ ಆಗದೆ ಇದ್ರೆ ಒಂದ್ ಸ್ವಲ್ಪ ತುತ್ತು ತಿಂದ್ರೆ ಒಳ್ಳೇದು. ನಾವು ಬೇಯಿಸಿ ತಿಂದ್ರೆ ಏನಾಗತ್ತೆ, ನಮಗ್ ಶಕ್ತಿ ಇರಲ್ಲ. ನೋಡಿ, ಯಾವಾಗ ನೀವು ನಾಷ್ಟ ಮಾಡಿದ್ರೆ ಅನ್ಕೊಳ್ಳಿ, ನಮ್ ಇಡೀ ಸ್ಟ್ರೆಂತ್ ಎಲ್ಲ ಅದ್ರಲ್ಲಿ ಕರಗಿಸ್ಕೊಳ್ಳೋದ್ರಲ್ಲೇ ಹೋಗುತ್ತೆ, ನಿದ್ದೆ ಬಂದ್ಬಿಡುತ್ತೆ. ನೀವು ಬೆಳಗ್ಗೆ ಫ್ರೆಶ್ನೆಸ್ ಫೀಲ್ ಆಗಲ್ಲ, ಎನರ್ಜೆಟಿಕ್ ಫೀಲ್ ಆಗಲ್ಲ. ಸೊ ನೀವು ಆಫೀಸಲ್ಲಿ ಹೋಗಿ ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ, ಯಾಕಂದ್ರೆ ಹೆವಿಯಾಗಿ ತಿಂದಿರ್ತೀರ, ಶಕ್ತಿ ಎಲ್ಲ ಅಲ್ಲೇ ಹೋಗುತ್ತೆ. ಅದೇನಾಗುತ್ತೆ, ಅವಾಗ ಅದ್ರ ಬದಲು ನಾವು ಜೀವಂತವಾಗಿರೋದು ಅಂದ್ರೆ ಫ್ರೂಟ್ಸು, ವೆಜಿಟೇಬಲ್ಸ್, ಇದನ್ನ ತಿಂದ್ಬಿಟ್ಟು ನೀವು ಹೋಗಿ ಸಾಯಂಕಾಲವರೆಗೂ ನೀವು ಆಕ್ಟಿವ್ ಆಗಿರ್ತೀರಿ. ಸೊ ಮಧ್ಯಾಹ್ನ ನಾವೇನ್ ಮಾಡ್ಬೇಕು, ಇದ್ರ ಅರ್ಧ ಇಂಟು 5, ನಾನು 70 into 5 ಲೆಕ್ಕಕ್ರೆ 350 ಗ್ರಾಮ್ ಅಷ್ಟು 4 ವೆರೈಟಿ ವೆಜಿಟೇಬಲ್ಸ್, ಸೌತೆಕಾಯಿ, ಕ್ಯಾರೆಟ್, ಆಮೇಲೆ ಇದು ಬೀಟ್ರೂಟು, ನೋಲ್ಕೋಲು,
ಇನ್ನೇನೇನು ತಿನ್ನೋದಿರೋದು ಇರುತ್ತಲ್ಲ, ಸೊ ಆ ಥರದ್ದು ಕೆಲವು ಸೊಪ್ಪುಗಳು ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಏನಂತಾರೆ ಮೆಂತ್ಯ ಸೊಪ್ಪು ಇವೆಲ್ಲ ತಿನ್ಬೋದು, ಅದು ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಸಾಕಿಷ್ಟ 4 ವೆರೈಟಿ ವೆಜಿಟೇಬಲ್ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಫುಲ್ ಬಾಡಿ ಫುಲ್ ಆಗುತ್ತೆ ಅದು. ಸೊ ನಾವು ಇವಾಗ ನೋಡಿ ಒಂದು ತಟ್ಟೆ ತುಂಬ ಫುಲ್ಲು ನೀವು ಮೀಲ್ಸ್ ತಿಂದ್ರಿ ಅನ್ಕೊಳ್ಳಿ, ಅರ್ಧ ಗಂಟೆ 1 ಅವರಲ್ಲಿ ಮತ್ತೆ ಹೊಟ್ಟೆ ಸ್ಟಾರ್ಟ್ ಆಗ್ತದೆ. ಸೊ ಮತ್ತೆ ಅದು ಇದು ತಿನ್ಬೇಕನ್ಸುತ್ತೆ 2 ಅವರಲ್ಲಿ. ಸೊ ಇದು ಹಂಗಾಗಲ್ಲ, ಅವಾಗ ಸ್ನ್ಯಾಕ್ಸ್ ತಿಂದ್ವಿ, ಅದು ತಿಂದ್ವಿ, ಆಚೆ ಕಡೆ ಹೋಗಿ ತಿಂದ್ವಿ, ಈ ಥರ ಆಗೋಗುತ್ತೆ. ಸೊ ಇದು ವೆಜಿಟೇಬಲ್ಸ್ ಅಂದ್ರೆ ಏನಾಗುತ್ತೆ, ಈಸಿಲಿ ಫುಲ್ ಇರುತ್ತೆ, ಸ್ಯಾಟಿಸ್ಫೈಡ್ ಇರುತ್ತೆ, ಬೇಗ ಕರಗಲ್ಲ, ಮತ್ತು ಈಸಿಲಿ ಡೈಜೆಸ್ಟೇಬಲ್. ಸೊ ನಾರಿನಾಂಶ ಚೆನ್ನಾಗಿರುತ್ತೆ, ಮೋಷನು ಕ್ಲಿಯರ್ ಆಗ್ತದೆ, ಸೊ ಹೆಲ್ತಿಯಾಗಿರ್ಬೋದು, ಸುಸ್ತಾಗಲ್ಲ, ಈಸಿಲಿ ಡೈಜೆಸ್ಟೇಬಲ್. ಸೊ ಇದೇನಾಗುತ್ತೆ, ಇದು ತಿನ್ನೋದ್ರಿಂದ ಇದರಲ್ಲಿ ನೈಟ್ರಿಕ್ ಆಕ್ಸೈಡ್ ಇರುತ್ತೆ. ಹೆಂಗ್ ವರ್ಕ್ ಮಾಡುತ್ತೆ ಅಂದ್ರೆ, ಇನ್ಫೆಕ್ಷನ್ ನಮ್ಮ ಬಾಡಿಲಿ ಎಲ್ಲರೂ ಇದ್ರೆ ಹರಡಕ್ ಬಿಡಲ್ಲ, ಮತ್ತೆ ಇನ್ಫೆಕ್ಷನ್ ಕಡಿಮೆ ಮಾಡ್ಕೊಂಡ್ ಬರುತ್ತೆ. ಮತ್ತೆ ಇದೇ ನೈಟ್ರಿಕ್ ಆಕ್ಸೈಡ್ ನಮ್ ನರ್ವಲ್ ಎಲ್ಲಾದ್ರೂ ಬ್ಲಾಕೇಜಸ್ ಇದ್ರೆ ಹೊಡ್ಕೊಂಡ್ ಬರುತ್ತೆ, ಕ್ಲಿಯರ್ ಮಾಡ್ಕೊಂಡ್ ಬರುತ್ತೆ, ಸ್ಟ್ರೆಂತ್ ಕೊಡುತ್ತೆ ನರ್ವ್ಗೂ ಕೂಡ. ಸೊ ಇದು ಸೊಪ್ಪಲ್ಲೂ ಇದೆ, ಸೊಪ್ಪಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಡೈಲಿ ಒಂದು 4-5 ವೆರೈಟಿ ಸೊಪ್ಪು, ಪಾಲಕ್ಕು, ಮೂಲಂಗಿ ಸೊಪ್ಪು, ಇನ್ನೊಂದು ನುಗ್ಗೆ ಸೊಪ್ಪು, ಮತ್ತೆ ಇನ್ನೋದಿರುತ್ತೆ ಎಲ್ಲಾನು, ಒಂದು ಇದು ಪುದೀನ, ಕೊತ್ತಂಬರಿ, ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸಸ್ ನಾವು ದಿನ ಬೆಳಿಗ್ಗೆ ಹೊತ್ತ ಅಥವಾ ಸಾಯಂಕಾಲ ಹೊತ್ತಕ್ಕೆ 1 ಗ್ಲಾಸ್ ಕುಡಿದ್ರೆ ಒಳ್ಳೆ ಎನರ್ಜಿ ಇರುತ್ತೆ, ಸುಸ್ತಾಗಲ್ಲ. ಅದು ಗ್ರೀನ್ ಬ್ಲಡ್ ಅಂತಾರೆ, ತುಂಬ ಚೆನ್ನಾಗಿ ಹೆಲ್ತ್ ಚೆನ್ನಾಗಿ ತಂದು ಕೊಡುತ್ತೆ, ಮತ್ತು ಮೋಷನ್ ಚೆನ್ನಾಗಾಗುತ್ತೆ, ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಓಕೆ, ಯಾಕಂದರೆ ಈ ಡಾಕ್ಟ್ರುಗಳು ಹೇಳ್ತಾರೆ ಎಲ್ಲರೂ ಜಾಸ್ತಿ ಸೊಪ್ಪು ತಿಂದರೆ ಎಲ್ಲ ಕಂಟೆಂಟು ಇರುತ್ತೆ, ನೀವು ನಾನ್ ವೆಜ್ಗೆ ಹೋಗೋದೇ ಬೇಕಾಗಿಲ್ಲ, ಎಲ್ಲ ಅದ್ರಲ್ಲಿ. ಇವಾಗ ನೋಡಿ ಗೂಳಿ, ಮೇಕೆ, ಆನೆ ಇವೆಲ್ಲ ಬರೀ ಸೊಪ್ಪುಗಳು ತಿಂದ ಬಿಲ್ಡ್ ಆಗ್ತದೆ, ಸೊಪ್ಪುಗಳಲ್ಲಿ ಅಷ್ಟು ಕಂಟೆಂಟ್ ಇರುತ್ತೆ. ಸೊ ಪ್ರೋಟೀನ್ ಅದರಲ್ಲೇ ಸಿಕ್ಬಿಡುತ್ತೆ. ನಾವಂತೀವಿ ಇದು ಪ್ರೋಟೀನ್ ಪೌಡ್ರ್ ಅಂತ ಅದಂತ, ಅದೆಲ್ಲ ಕಿಡ್ನಿಗೆ ನೋಡಿ ನಮ್ಮ ಕರುಳಿಗೆ ಅರಗಿಸ್ಕೊಳ್ಳೋ ಶಕ್ತಿ ಬರೀ 15 to 20 ಪ್ರೋಟೀನ್ಸ್ ಬೇಕಾಗುತ್ತೆ ಅಷ್ಟೇ. ಸೊ ಇದೊಂದು ಮಾರ್ಕೆಟಿಂಗ್ ಆಗ್ತಿದೆ ಎಲ್ಲ ಕಡೆ. ಹೌದು, ಜನ ಏನಂದ್ರೆ ಸಪ್ಲಿಮೆಂಟ್ಸ್ ತಗೊಂತಾ ಇದ್ದಾರೆ. ಅದು ತುಂಬಾ ಡೇಂಜರ್ ಸರ್. ಒಂದು ಮನೆಗೆ ಹೋಗಿದ್ದೇನೆ, ಚಿಕ್ಕ ಮಕ್ಕಳಿಗೆಲ್ಲ ಪ್ರೋಟೀನ್ ಬಿಸ್ಕೆಟ್ ಕೊಡ್ತಾ ಇದಾರೆ. ಒಂದಿಷ್ಟಂತ ಕನ್ಸ್ಯೂಮ್ ನಮ್ಮ ಆಹಾರದಲ್ಲೇ ಎಲ್ಲಾನು ಐತೆ, ಆಯ್ತಾ, ನಮ್ಮ ಆಹಾರದಲ್ಲೇ ಎಲ್ಲ ನ್ಯಾಚುರಲ್ ಪ್ರೋಟೀನ್. ಇವಾಗ ಕುರಿ, ಇದು ಹಸು, ಆನೆ, ಇವಕ್ಕೆಲ್ಲ ಎಲ್ಲಿಂದ ಬರುತ್ತೆ ಇದು ಪ್ರೋಟೀನು? ಕಾಳುಗಳು ಮತ್ತೆ ಸೊಪ್ಪುಗಳೆಲ್ಲ ಸಿಕ್ಬಿಡತ್ತೆ. ಸೊ ನಾವು ಇದನ್ನ ಸಪ್ರೇಟಾಗಿ ಪ್ರೋಟೀನ್ ಪೌಡ್ರ್ ಅಂತೆಲ್ಲ ತಗೊಂಡು ಜಿಮ್ಗೆಲ್ಲ ಹೋಗಿ ತುಂಬ ಹಾಳು ಮಾಡ್ಕೊತ ಇದ್ದಾರೆ. ನಮ್ಗೆ ಇಷ್ಟು ಗ್ರಾಮ್ ಆದಮೇಲೆ ಕಿಡ್ನಿ ಮೇಲೆ ಲೋಡ್ ಆಗುತ್ತೆ, ಇದು ಕಿಡ್ನಿ ಮೇಲೆ ಲೋಡ್ ಆಗುತ್ತೆ ಜಾಸ್ತಿ ಪ್ರೋಟೀನ್ ತೊಗೊಂಡ್ರೆ. ಒಂದು ಇಷ್ಟು ಮಂತ್ ಲಿಮಿಟ್ ಇದೆ, 20 ಗ್ರಾಮ್ ಅಷ್ಟೇ ಲಾಸ್ಟ್. ಅದ್ರ ಮೇಲೆ ನಮ್ಮ ಹೊಟ್ಟೆ ಕರಗಿಸ್ಕೊಳ್ಳೋಕ್ಕೂ ಆಗಲ್ಲ, ಅದು ಲೋಡ್ ಆಗುತ್ತೆ. ಸೊ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ನ್ಯಾಚುರಲ್ ಆಗಿರ್ಬೇಕಂತ ಹೇಳೋದು. ಪ್ರೋಟೀನ್ ಪೌಡರ್ ತೊಗೊಂಡು ಅದೆಲ್ಲ ಹೋಗೋಕ್ಕೆ ಹೋಗ್ಬೇಡ್ದು. ಸೊ ಕಾಳುಗಳು ಬೇಕಂದ್ರೆ ಒಂದು ಮಸ್ತಿ ಎಲ್ಲನೂ ನೆನೆ ಹಾಕ್ಬಿಟ್ಟು, ಕಡಲೆಕಾಯಿ ಬೀಜನು, ಆಗ ಹೆಸರು ಕಾಳು, ಈ ಥರ ಕಾಳುಗಳನ್ನ ನೆನೆಸಿಟ್ಬಿಟ್ಟು ಮೊಳಕೆ ಬರೆದು ತಿಂದರೆ ಒಳ್ಳೆ ಎನರ್ಜಿ ಇರುತ್ತೆ. ಅದೊಂದು 1 ಟೈಮ್ ಯಾವಾಗ ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋ ಜಾಗದಲ್ಲಿ ಇದನ್ನು ತಿಂದರೆ ಒಳ್ಳೆ ಎನರ್ಜಿ ಇರುತ್ತೆ. ಅದನ್ನು ಬೇಕಾದ್ರೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡು ತಿನ್ಬೋದು. ಇದನ್ನು ನೋಡಿ, ಇದು ಹೆಲ್ತ್ ಇದು ತೊಗೊಂಬರುತ್ತಾ. ಸೊ ಸಾಯಂಕಾಲನೂ ಇದೇ ಥರನೇ 7 ಗಂಟೆಗೆ ಮುಗಿಸ್ಕೊಂಡು, ಬೇಕಂದ್ರೆ ಊಟ ಬೇಕಂದ್ರೆ ಒಂದು ಸ್ವಲ್ಪ ತಿನ್ನಲಿ. ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ಬೇಕಾಗಿಲ್ಲ, ಮಧ್ಯಾಹ್ನ ಹೊತ್ತಾಯ್ತು. ಸೊ ಇದನ್ನು ತಿಂದ್ಮೇಲೆ ನಮ್ಗೆ ಹೊಟ್ಟೆ ತುಂಬತ್ತೆ. ಸೊ ಸ್ಯಾಟಿಸ್ಫೈಡಾಗಿ ನಮ್ಗೇನೋ ಮಿಸ್ಸಿಂಗ್ ಅನ್ಸುತ್ತೆ ಅನ್ನ ತಿನ್ನೋದು. ಸೊ ಅವ್ರಿಗೊಂದು ಸ್ವಲ್ಪ ತಿನ್ನಲಿ, ಅನ್ನ ಸಾಂಬಾರು ಆ ಥರದ್ದು ಏನೊಂದು, ಮತ್ತೆ ಬಂದರು. ಆಮೇಲೆ ರೊಟ್ಟಿ ತಿಂದು ಅನ್ನ ತಿನ್ಬಾರ್ದು, ಆಯ್ತಾ, ಅವಾಯ್ಡ್ ಮಾಡಬೇಕು. ಅನ್ನ ತಿಂದು ರೊಟ್ಟಿ ತಿನ್ಬಾರ್ದು, ಎರಡರಲ್ಲಿ ಯಾವ್ದಾದ್ರು ಒಂದು ತಗೋಬೇಕು. ಆಮೇಲೆ ಇದನ್ನು ನೋಡಿ, ಪ್ರಮಾಣ ಕಡಿಮೆ ಇರಬೇಕು. 4 ರೊಟ್ಟಿ ತಿಂತಾರೆ, ಒಂದೇ ತಿನ್ನಲಿ, ಯಾಕಂದ್ರೆ ವೆಜಿಟೇಬಲ್ ತಿಂದಿರ್ತಾನೆ. ಸೊ ಮ್ಯಾನೇಜಬಲ್ ಇತ್ತು. ಸೊ ಹಂಗೆ ಸಾಯಂಕಾಲನೂ ಅದೇ ಥರ 7 ಗಂಟೆಗೆ ಆಹಾರ ಮುಗಿಸ್ಕೊಂಡ್ಬಿಡ್ಬೇಕು. ಸೇಮ್ ಮಧ್ಯಾಹ್ನ ತಿಂತಾರೆ ಅದೇ ಥರನೇ ಸಾಯಂಕಾಲನೂ. ಆಮೇಲೆ 7 ಗಂಟೆ ಅಂತ ಬೆಳಗ್ಗೆ 9 ಗಂಟೆವರೆಗೂ 13 hours ಗ್ಯಾಪ್ ಇರಬೇಕು ಹೊಟ್ಟೆ. ಸೊ ನಾವು ಏನು ತಿಂತೀವೋ ರಾತ್ರಿ ಹೊತ್ತು, ಅದೇ ನಮಗೆ ಗ್ರೋತ್ ಏನಾಗುತ್ತೆ, ಟ್ಯೂಮರ್ಸು, ಸಿಸ್ಟು, ಫೈಬ್ರೋಡ್ಸು, ಇವೆಲ್ಲನೂ ಸಿಸ್ಟು, ಈ ಥರದ್ದೆಲ್ಲ ಏನಾಗುತ್ತೆ, ನಾವೇ ಬೆಳೆಸ್ತೀವಿ. ರಾತ್ರಿ ಹೊತ್ತು ತಿಂದಿದ್ದು ಅದು ಎಕ್ಸ್ಟ್ರಾ ಗ್ರೋತ್, ಅದು ರಾತ್ರಿ ಹೊತ್ತು ತಿಂದಿದ್ದು ಎಕ್ಸ್ಟ್ರಾ ಗ್ರೋತ್ ಆಗಿ ನ್ಯೂಟ್ರಿಷನ್ಸ್ ಕರಗಿಸ್ಕೊಳಕ್ಕಾಗದೇ ಇರೋದನ್ನು ಸೈಡ್ಗೆ ಎತ್ತಿಡ್ತಾ ಹೋಗುತ್ತೆ. ಹಂಗಾಗಿ ನಮ್ಮಲ್ಲಿ ದುರ್ಮಾಂಸಗಳೆಲ್ಲ ಬೆಳ್ಕೊಳ್ಳೋದು. ಸೊ ಇದನ್ನು ನಾವು ಅವಾಯ್ಡ್ ಮಾಡಿಬಿಟ್ರೆ ರಾತ್ರಿ ತಿನ್ನೋದು, ಹೊಟ್ಟೆ ಹಸಿಯುತ್ತಲ್ಲ ಅವಾಗ ರಾತ್ರಿ ಹೊತ್ತಲ್ಲಿ ನಮಗೆ ಬೇಡದೇ ಇರೋದೆಲ್ಲ ಹೇಳ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಇನ್ಫೆಕ್ಷನು, ಆಮೇಲೆ ನಾವು ಸಿಸ್ಟೋಸ್, ಆಮೇಲೆ ಗಾಲ್ ಬ್ಯಾಡರ್ ಸ್ಟೋನ್ ಕೂಡ ಹೇಳ್ಕೊಳುತ್ತಂತೆ ನೋಡಿ. ಅದು ಕೂಡ ನಾವು ಎಕ್ಸ್ಟ್ರಾ ತಿಂದು ಬೆಳೆಸಿರೋ ಅಂತ ಒಂದು ನ್ಯೂಟ್ರಿಷನ್ಸ್ ಇರುತ್ತೆ ಅದ್ರಲ್ಲಿ. ಅದನ್ನೆಲ್ಲ ಹೇಳ್ಕೊಂಡು ಅದು ನಮ್ಮ ಗಾಲ್ ಬ್ಯಾಡರ್ ಸ್ಟೋನ್ ಕ್ಲಿಯರ್ ಆಗುತ್ತೆ, ಸಿಸ್ಟ್ ಕ್ಲಿಯರ್ ಆಗುತ್ತೆ, ಟ್ಯೂಮರ್ ಕ್ಲಿಯರ್ ಆಗುತ್ತೆ. ಸೊ ವಿತಿನ್ ಜಾಸ್ತಿ ದಿವಸನೂ ತೊಗೊಳಲ್ಲ, ಒಂದು 5 ತಿಂಗಳು 6 ತಿಂಗಳು ಕ್ಲಿಯರ್ ಆಗೋಗುತ್ತೆ.
ಸೊ ಕ್ಯಾನ್ಸರ್ ಹಿಡ್ಕೊಂಡ್ರು ಅದನ್ನು ಕೂಡ ಕ್ಲಿಯರ್ ಮಾಡೋ ಅಷ್ಟು ಶಕ್ತಿ ನಮ್ಮ ಹೊಟ್ಟೆಗಿದೆ, ಖಾಲಿ ಹೊಟ್ಟೆಲಿದ್ದಾಗ. ಸೊ ಈ ಒಂದು ಆಹಾರ ಪದ್ಧತಿಯಿಂದ ಫಾಲೋ ಮಾಡೋದ್ರಿಂದ 2 ದಿನ 3 ದಿನದಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ ಸರ್. ವಿತ್ ಟೆಸ್ಟ್ ನನ್ನ ಹತ್ರ ರಿಪೋರ್ಟ್ಸ್ ಎಲ್ಲ ಇದೆ. ಪ್ಲೇನ್ದು ಆಮೇಲೆ ಒಬ್ರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ, ಲಂಗ್ಸ್ ಅಲ್ಲಿ ಹೋಲ್, TB ಪೇಷಂಟ್ ಅವರು. ಸೊ ಏನಾಗುತ್ತೆ, ಫ್ಯಾಟಿ ಲಿವರ್ ಇತ್ತು, ಜೊತೆಗೆ ಶುಗರ್, 4 ಇನ್ಸುಲಿನ್ಸ್ ತಗೊಂತಾ ಇದ್ರು, 500 mg ಟ್ಯಾಬ್ಲೆಟ್, ಸ್ಕಿನ್ ಫುಲ್ ಬ್ಲ್ಯಾಕ್ ಇತ್ತು. ಸೊ ಬೆಡ್ ರಿಡನ್ ಅವ್ರು ಏನು ಮಾಡಕ್ಕೂ ಆಗ್ತಿರ್ಲಿಲ್ಲ. ಡಾಕ್ಟ್ರು 9 ತಿಂಗಳಷ್ಟು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು. ನಾನು ಇದನ್ನ ಫಾಲೋ ಮಾಡಕ್ಕೆ ಹೇಳಿದೆ, 1-2 ಇಲ್ಲಿಂಗ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಈ ಆಹಾರ ಪದ್ಧತಿ ಫಾಲೋ ಮಾಡಕ್ಕೆ ಹೇಳಿದೆ. 3 to 4 ಡೇಸ್ ಒಳಗಡೆ ಅವ್ರಿಗೆ ಶುಗರ್ ಡೌನ್ ಆಗಿತ್ತಂತ. ಸೊ ಇವ್ರೇನ್ ಮಾಡ್ರು, ಒಂದು ಇನ್ಸುಲಿನ್ಸ್ ನಿಲ್ಸಿದ್ರು, ಇನ್ಸುಲಿನ್ ತಿರ್ಗಾ ಇನ್ನೊಂದು, ತಿರ್ಗಾ 2-3 ದಿನ ಆಮೇಲೆ ಟ್ಯಾಬ್ಲೆಟ್ ನಿಲ್ಲಿಸ್ಬೇಕಾಗಿ ಬಂತು. ಅವ್ರು ಇರೋದು ಒಂದು ಹಳ್ಳಿಯಲ್ಲಿ. 3 ಡೇಸ್ ಒಳಗಡೆ ಕಡಿಮೆ ಆಗೋಗ್ಬಿಡುತ್ತೆ. 3 to 4 ಡೇಸ್ ಒಳಗಡೆ ನಿಮ್ ಶುಗರ್ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ಯಾಬ್ಲೆಟ್ ಡಾಕ್ಟ್ರು ಕೂಡ ನಿಲ್ಲಿಸ್ಲೇಬೇಕು, ಹಂಗಾಗೋಗುತ್ತೆ. ಓಕೆನಾ? ಸೊ ಹಂಗಾಗಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋರು ಇಂಥದ್ನೆಲ್ಲ ಫಾಲೋ ಮಾಡ್ಬೇಕಾದ್ರೆ. ಸೊ ಸಕ್ಕರೆ ಅಂಶ ಸ್ವಲ್ಪ ಇಟ್ಕೊಂಡಿರಿ. ಸೊ ಇದನ್ನ ಶುಗರ್ನ ಟ್ಯಾಬ್ಲೆಟ್ ಅಥವಾ ಇನ್ಸುಲಿನ್ ತಗೊಂತಾರೆ ಡೌನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಡಾಕ್ಟರ್ ಸಜೆಷನ್ ತಗೊಂಡು ಅದನ್ನ ಬಿಡಿಸ್ಬೇಕಾಗುತ್ತೆ ಟ್ಯಾಬ್ಲೆಟ್. ಸೊ ಇವ್ರೇನ್ ಮಾಡಿದ್ರು, ಡಾಕ್ಟರ್ ತಗೋಬೇಕಂದ್ರೆ ಎಷ್ಟೋ ದೂರ ಹೋಗ್ಬೇಕು ಪಾಪ, ಹಳ್ಳಿಯಲ್ಲಿ ಇರೋದವ್ರು. ನೋಡಿ ಅಂಥವ್ರು ಫಾಲೋ ಮಾಡ್ತಾರೆ. ಎಜುಕೇಟೆಡ್ ಪೀಪಲ್ ಫಾಲೋ ಮಾಡೋದಿಲ್ಲ. ಅಯ್ಯೋ ಹೆದರಿಕೆ ಜಾಸ್ತಿ. ಹಳ್ಳಿಯವ್ರಿಗೆ ಹಂಗಲ್ಲ, ಧೈರ್ಯ ಜಾಸ್ತಿ. ಅದು ಒಂದು ಲೇಡಿ ಇದೆ, ಈ ಒಂದು ಡಯಟ್ ಇದೆಲ್ಲ ಅವ್ರು ಮಾಡಿದ್ರಲ್ಲ, 4 ಡೇಸ್ ಒಳಗಡೆ ಇನ್ಸುಲಿನ್ ಎಲ್ಲ ನಿಲ್ಲಿಸ್ಬಿಟ್ರು. ವಾರ ಟೆಸ್ಟ್ ಮಾಡಿಸ್ತವ್ರೆ. ಆಮೇಲೆ 4 ಡೇಸ್ ಅಲ್ಲಿ ಎದ್ದು ಕೂತ್ಕೊಂಡ್ರು, ಅವರು ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬೆಡ್ ರಿಡನ್ ಆಗಿರುವಂತ ವ್ಯಕ್ತಿ ಎದ್ದು ಕೆಲಸ ಮಾಡೋ ಮಟ್ಟಕ್ಕೆ ಬಂದ್ರು. ಉಸಿರಾಡಕ್ ಸಲೀಸಾಗೈತೆ. ಆಮೇಲೆ ಇದು ಶುಗರ್ ಕಡಿಮೆ ಆಯ್ತಲ್ಲ, ವಾರ ಟೆಸ್ಟ್ ಮಾಡಿಸ್ತಾ ಹೋದ್ರು. 1 ವಾರ 1 ತಿಂಗಳವರೆಗೂ ವಾರದ್ದು ಟೆಸ್ಟ್ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ನಾರ್ಮಲ್ ಇದೆ. ಸೇಮ್ ನ್ಯಾಚುರಲ್ ಆಗಿ ನಮ್ದೆಲ್ಲ 120 ಈ ತರ ಬರುತ್ತಲ್ಲ, ಆ ತರನೇ ಐತೆ. ಡಾಕ್ಟರ್ ಹತ್ರ ಹೋದ್ರಿ ಅವ್ರು 1 ತಿಂಗಳು ಬಿಟ್ಕೊಂಡು, ಈ ತರ ರಿಪೋರ್ಟ್, ಈ ತರ. ಡಾಕ್ಟರ್ಗೆ ಆಶ್ಚರ್ಯ, ಫುಲ್ ಬ್ಲ್ಯಾಕ್ ಆಗಿರೋ ಸ್ಕಿನ್ ಗೋಧಿ ಬಣ್ಣಕ್ಕೆ ತಿರುಗಿದೆ. 13 ದಿನ, ಜಾಸ್ತಿ ದಿವಸನೇ 13 ದಿನಕ್ಕೆ ಅವ್ರ ಸ್ಕಿನ್ ಗೋಧಿ ಬಣ್ಣಕ್ಕೆ ಬಂದಿದೆ. ಇವರು 1 ತಿಂಗಳು ಬಿಟ್ಟು ಹೋಗಿದ್ದವ್ರಿಗೆ ನಮ್ಗೆ ಇಷ್ಟೊಂದು ಚೇಂಜಸ್ ಹೆಂಗೆ, ಏನ್ ಮಾಡಿದೆ ಅಂತ. ಇಲ್ಲ ಸರ್, ಹಿಂಗ್ ಡಯಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ. ಕ್ಲೈಂಟ್ ಆಗಿರೋದು ರೆಕಾರ್ಡ್ ಇದೆ, ಮಾತಾಡಿರೋದೆಲ್ಲ. ಅವ್ರ ಪಾಪ ರೆಕಾರ್ಡ್ ಮಾಡಿ ಕಳ್ಸಕ್ ಆಗಲ್ಲ ಅಂದ್ರು. ನಮ್ ಮಿಸಸ್ ಅವ್ರು ಮಾತಾಡಿದಾರೆ. ಅದ್ ಹೆಂಗ್ ಬರುತ್ತೆ ಅನ್ನೋ ಗೊತ್ತಿಲ್ಲ, ಅವ್ನ್ ಕಳಿಸ್ತೀನಿ. ಸುಮ್ನೆ ಹಾಕಿ, ಅದೆಷ್ಟು ಅರ್ಥ ಆಗತ್ತೋ ಆಗ್ಲಿ ಜನಗಳಿಗೆ. ನಮ್ ಮನೆಯವ್ರು ಮಾತಾಡಿರೋದು, ಅವ್ರು ಮಾತಾಡಿರೋದು ಐತೆ. ಮಾತಾಡಿಮ್ಮ ಇವಾಗ. ಹೌದಾ? ಅದೇ ನನ್ಗೆ ಹೆಲ್ತ್ ಇಶ್ಯೂ ತುಂಬಾನೇ ಇತ್ತು ಒಂದು 4-5 ಮಂತ್ಸ್ ಇಂದ. ಫಸ್ಟ್ ಹೆಲ್ತ್ ಇಶ್ಯೂ ಇದ್ದದ್ದು ಶುಗರ್ ಇತ್ತು ನನಗೆ. 400-500 ಶುಗರ್ ಇತ್ತು. ಆಮೇಲೆ ನೆಕ್ಸ್ಟ್ ಅದು ಶ್ವಾಸಕೋಶಕ್ಕೆ ಅಟ್ಯಾಕ್ ಆಗಿ ಶ್ವಾಸಕೋಶದಲ್ಲಿ ಹೋಲ್ ಆಗಿತ್ತು. ಸರಿ, ನಾನು ಟ್ರೀಟ್ಮೆಂಟ್ ತಗೋತಾ ಇದೆ. ಅದ್ರ ಮಧ್ಯದಲ್ಲಿ ಗುರುಗಳದೊಂದು ವಿಡಿಯೋ ನೋಡಿದೆ. ಸರಿ, ಕಾಲ್ ಮಾಡಿ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡು 2 ಹೀಲಿಂಗ್ಸ್ ಅಷ್ಟೇ ಮಾಡಿಸ್ಕೊಂಡಿದ್ದು. ನೆಕ್ಸ್ಟ್ ಹೋಗಿ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ, ಎಕ್ಸ್ರೇ ಮಾಡಿಸಿದಾಗ ಹೋಲೆಲ್ಲ ಕವರ್ ಆಗಿದೆ ಅಂತ ಹೇಳಿದ್ರು. ಡಾಕ್ಟರ್ಗೆ ಆಶ್ಚರ್ಯ ಆಯ್ತು. ನಮ್ಗೆ ಆಕ್ಚುಲಿ 9 ಮಂತ್ಸ್ ಅವರು ಟ್ಯಾಬ್ಲೆಟ್ ತಗೊಳಕ್ ಹೇಳಿದ್ರು. 9 ಮಂತ್ಸ್ ಕಂಡೀಷನ್ ತಗೋಬೇಕು, 1 ಡೇನು ಬಿಡದೇನೆ ಅಂತ ಹೇಳಿದ್ರು. ಆದ್ರೆ ನನಗೆ 1.5 ಮಂತಲ್ಲೇ ನಂದು ಹೋಲ್ 90% ಕವರೇಜ್ ಆಗಿದೆ. ಒಂದು ಇನ್ನೊಂದು ಶುಗರ್ದು ಯಾವಾಗೂ 400, 500, 300, ಅದ್ರ 300 ಮೇಲೆ ಹೊರತು ಕಡಿಮೆನೇ ಇಲ್ಲ. ಆಮೇಲೆ ಗುರುಗಳು ಹೇಳಿದ ತರ ಆಹಾರ ಪದ್ಧತಿ, ಲಿಲಿಂಗ್ ಜೊತೆಗೆ ಮಂತ್ರ ಕೊಟ್ಟಿದ್ರು, ಮತ್ತೆ ಆಹಾರ ಪದ್ಧತಿ ಹೇಳ್ಕೊಟ್ಟಿದ್ರು ನನ್ಗೆ. ಇದೇ ತರ ನೀವು ಇರ್ಬೇಕು, ಫುಡ್ ತಗೋಬೇಕು ಅಂತ. ಅದನ್ನೆಲ್ಲ ಫಾಲೋ ಮಾಡಿದ್ಮೇಲೆ ಶುಗರು ನಾನು ಅದನ್ನ ಇದೆ, ನಂದು ಟೆಸ್ಟ್ ಮಾಡಿಸಿರೋ ರಿಪೋರ್ಟ್ ಇದೆ, ಕಳ್ಸ್ಕೊಡ್ತೀನಿ ನಾನು ನಿಮ್ಗೆ. ಅದು 70, 101 ಆ ತರ ಬಂದಿದೆ. ಒಂದು 15 ಡೇಸಿಂದ ಕಂಟಿನ್ಯೂಸ್ ಆಗಿ ವೀಕ್ಲಿ ಟೆಸ್ಟ್ ಮಾಡ್ತಿದ್ದೀನಿ. ನಾನು ಶುಗರ್ ಇಲ್ಲ, ಶುಗರ್ ಟ್ಯಾಬ್ಲೆಟ್ ನಾನು ನಿಲ್ಸಿದ್ದೀನಿ. ಗುರುಗಳು ಹೇಳ್ಕೊಟ್ಟಿರೋ ಆಹಾರ ಪದ್ಧತಿನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೇಡಮ್. ಅದಕ್ಕೆ ತುಂಬಾ ಖುಷಿಯಾಗಿ ವಾಲಂಟ್ರಿಗೆ ನೆನ್ನೆ ಅದಕ್ಕೆ ಕಾಲ್ ಮಾಡಿದೆ. ನೀವು ಬ್ಯುಸಿ ಇದ್ರಿ ಅನ್ಕೋತೀನಿ. ಅದಕ್ಕೆ ಮತ್ತೆ ಇವತ್ತು ನಾನೇ ಕಾಲ್ ಮಾಡಿದೆ, ಹೇಳೋಣ. ತುಂಬಾ ಥ್ಯಾಂಕ್ಸ್ ಗುರುಗಳೇ. ನಾವೇನು ದುಡ್ಡೇನು ನಾವು ಲಕ್ಷಾಂತರ ರೂಪಾಯಿ ಕೊಟ್ಟಿಲ್ಲ, 1000 ರೂಪಾಯಿನೂ ಕೊಟ್ಟಿಲ್ಲ. ಇಷ್ಟು ಆಯ್ತು, ನನ್ಗೆ ಹೆಲ್ತ್ ಸರಿ ಹೋಗ್ತಲ್ಲ. ಮನೇಲಿ ನಾನೇ ಎಲ್ಲ ಓದನ್ಸೋಲು. ನಾನು ಹೊರಗಡೆ ಹೋಗಿ ವ್ಯವಹಾರ ಮಾಡುವಂತವಳು, ಏನು ಮಾಡ್ದೇನೆ ಕುತ್ಕೊಂಡ್ಬಿಟ್ಟಿದೆ. ಈಗ ಆಚೆ ಕಡೆ ಎಲ್ಲ ಹೋಗ್ತಾ ಇದ್ದೀನಿ, ವ್ಯವಹಾರ ಮಾಡ್ತಾ ಇದ್ದೀನಿ. ಅದಕ್ಕೆ ಗುರುಗಳಿಗೆ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದಗಳು.
ಅದೇ ನೀವು ಇಲ್ಲ, ಫಾಲೋಅಪ್ ಮಾಡಿದೀರಾ. ಹೌದು, ಕರೆಕ್ಟಾಗಿ ಫಾಲೋಅಪ್ ಹೇಳಿದ ತಕ್ಷಣ ಮಾಡಿದೀರಾ ನೋಡಿ, ನಿಮ್ಗೆ ರಿಸಲ್ಟ್ ಸಿಕ್ತು. ನಮಗೂ ಇದೇ ಬೇಕು ಮೇಡಮ್, ಅಷ್ಟೇ, ಬೇರೆ ಏನು ಬೇಡ. ನಾವ್ ಹೇಗೆ ಕೇಳಿದ್ರೆ ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರೆ ಖಂಡಿತ ನಿಮ್ಗೆ ಹೆಲ್ತ್ ವೆಲ್ತ್ ಎಲ್ಲ ಚೆನ್ನಾಗಿರುತ್ತೆ. So ಹಂಗೆ. ಖಂಡಿತ ಅಮ್ಮ, ಮನ್ಸು ನಮ್ಗೆ ತುಂಬಾ ಖುಷಿ ಇದೆ. ಮತ್ತೆ ಬಾಡಿ ಎಷ್ಟು ಲೈಟ್ ವೇಟ್ ಇದೆ ಅಂದ್ರೆ ಹಾ ಅಷ್ಟು ಲೈಟ್ ವೇಟ್ ಇದೆ. ಏನೋ ನಂಗೆ ಚಿಂತೆ ತುಂಬಾ ಇತ್ತು, ಮೈಂಡ್ ಅಲ್ಲಿ ನೆಗೆಟಿವಿಟಿ ಅದೆಲ್ಲ ಹೋಗ್ತಿದ್ದಾರೆ ಗುರುಗಳು. ಮತ್ತೆ ಚಕ್ರ ಎಲ್ಲ ಆಕ್ಟಿವ್ ಮಾಡಿದ್ದಾರೆ. ಓಕೆ. ಸೊ ಅದರಿಂದಾಗಿ ನನ್ಗೆ ಪಾಸಿಟಿವ್ ಥಿಂಕಿಂಗ್ ಇದೆ. ಮತ್ತೆ ಟೆನ್ಷನ್ ಆಗಲ್ಲ. ಈಗ ಏನೋ ಒಂದು ಸಡನ್ ಆಗಿ ಏನೋ ಒಂದು ಆಗಿಲ್ಲ ಅಂದ್ರೆ ಟೆನ್ಷನ್ ಆಗ್ತಾ ಇತ್ತು ಮೊದ್ಲು. ಈಗಿಲ್ಲ, ಆಗುತ್ತೆ ಅಷ್ಟೇ, ಈಗ ಆಗಿಲ್ಲ ನೆಕ್ಸ್ಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಮೇಡಮ್, ಆರೋಗ್ಯ. ಹೌದು, ಆರೋಗ್ಯ ಇದ್ರೆ ನೀವೆಲ್ಲ ಮಾಡಕ್ಕಾಗೋದು. ಎಲ್ಲ ಏನ್ ಬೇಕಾದ್ರೂ ಗೆಲ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾವ್ ಆರೋಗ್ಯ ಇಲ್ಲ ಅಂತಂದ್ಮೇಲೆ, ಆರೋಗ್ಯ ಕೆಟ್ಟ ಮೇಲೆ ಎಲ್ಕ ಗೊತ್ತಾಗೋದು. ಇವಾಗ ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ, ಚೆನ್ನಾಗಿದೀವಲ್ಲ ಅನ್ಕೋತಾ ಇರ್ತೀವಿ. ಬಟ್ ನಾನು ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲ್ಕೊಂಡ್ಮೇಲೆ ನನ್ಗೆ ಅರ್ಥ ಆಗಿದ್ದು ದುಡ್ಡೆಲ್ಲ ಇಂಪಾರ್ಟೆಂಟ್, ಆರೋಗ್ಯ ಅಂತ. ಅದ್ರ ಗುರುಗಳು ನಂಗೆ 9 months ಟ್ಯಾಬ್ಲೆಟ್ ತಗೋಬೇಕಿತ್ತು ಮೇಡಮ್. ಡಾಕ್ಟ್ರೇ ಎವರಿ ಡೇ ನಾನು 16 ಇನ್ನೊಂದ್ಸಲಿ ಅದು ಹೇಳಿ, ಅದು ಏನು ಹೋಲ್ ಹಾರ್ಟ್ ಅಲ್ಲಿ ಹಾರ್ಟ್ ಅಲ್ಲ, ಲಂಗ್ಸ್ ಲಂಗ್ಸ್ ಅಲ್ಲಿ ಹೋಲ್ ಆಗಿತ್ತಾ? ಅದು ಫೋಟೋಸ್ ಎಲ್ಲ ಇದೆ, ಕಳಿಸ್ತೀನಿ, ರಿಪೋರ್ಟ್ ಸಮೇತ ಕಳಿಸ್ತೀನಿ. ಕಳಿಸ್ತೀನಿ ನಾನು ನಿಮ್ಗೆ. ಮೊದಲನೇದಿನ್ನು ಕಳಿಸಿ, ಆಮೇಲೆ ಟ್ರೀಟ್ಮೆಂಟ್ ಇವ್ರದ್ದು ಸ್ಟಾರ್ಟ್ ಆದ್ಮೇಲೆ ಕಳಿಸಿ. ಆಯ್ತು, ಎರಡೂ ಇದೆ. ಈಗ ನಂದು ಓಲ್ ಕವರ್ ಆಗಿರೋದು ಒಂದು ರಿಪೋರ್ಟ್ ಇದೆ. ಫಸ್ಟ್ಗೆ ಗುರುಗಳ ಜೊತೆ ಮಾತಾಡಕ್ಕೂ ಬಿಫೋರ್ ಎಕ್ಸ್ರೇ ಮಾಡಿದ್ರೆ CT ಸ್ಕ್ಯಾನ್ ಮಾಡಿದ್ವಿ. ಅದು ಇದೆ. ಡಾಕ್ಟರ್ಗೆ ಖುಷಿ ಆಯ್ತು, ಇಷ್ಟು ಬೇಗ ರಿಕವರಿ ಆಗಿದ್ದೀರಾ ನೀವು ಅಂತ ಹೇಳ್ದೆ. ಅವ್ರು ಹೇಳಿದ್ರು ವೆರಿ ಗುಡ್, ಹೌದು ಸೈನ್ಸ್ ಒಂದ್ ಕಡೆ, ಬಟ್ ನಿಮ್ದು ಮನಸ್ಥಿತಿ ಅದನ್ನು ಹೆಂಗೋ ಮಾಡಿದ್ದೀರಲ್ಲ, ಬೇಗ ರಿಕವರಿ ಆಗಿದ್ದೀರಾ ಅಂತಾನೆ ಹೇಳಿದ್ರು. ಡಾಕ್ಟರ್ ಖುಷಿ ಪಟ್ರು. ಆಕ್ಚುಲಿ 9 months ಹೇಳಿದ್ರಲ್ವಾ, ಈಗ ನಂಗೆ 3 months ಅಷ್ಟೇ ತಗೊಳಕ್ ಹೇಳಿದ್ರು. ಸೂಪರ್. ಇನ್ ಮಾರ್ಚಿಗೆ ನನ್ ಕಂಪ್ಲೀಟ್ ಮುಗೀತೆ ಮೆಡಿಕೇಶನ್ ನಂದು. ಮೆಡಿಸನ್ ನಾವು ತಗೊಳೋದ್ ಬೇಡ ಅಂತಾನೆ ಹೇಳೋದು. ಅಂದ್ರೆ ಡಾಕ್ಟರ್ ಅದೇ ಅಂದ್ರೆ ಇವ್ರೇ ಯಾವ್ದು ಬಿಡಿಸಲ್ಲ, ಡಾಕ್ಟರ್ ಬಿಡಿಸೋ ತರ ಆಗುತ್ತೆ. ಆಮೇಲೆ ಶುಗರ್ ನಾನು 3 time ಇನ್ಸುಲಿನ್ ತಗೋತಾ ಇದೆ. ಮತ್ತೆ ಮಧ್ಯಾಹ್ನದಲ್ಲೂ ಒಂದು ಯಾವ್ದೋ ಇನ್ನೊಂದು ಇಂಜೆಕ್ಷನ್ ಮಾಡ್ತಾ ಇದೆ. ಒಟ್ಟು ಟೋಟಲ್ 4 ತಗೋತಾ ಇದೆ ಶುಗರ್ ಇಂಜೆಕ್ಷನ್. ಮತ್ತೆ 500 mg ಟ್ಯಾಬ್ಲೆಟ್ ತಗೋತಾ ಇದೆ. ಅದೆಲ್ಲ ಕಂಪ್ಲೀಟ್ ನಿಲ್ಲು. ಇನ್ಸುಲಿನ್ ತಗೋತಾ ಇಲ್ಲ, 500 mg ಮಾತ್ರನೂ ತಗೋತಾ ಇಲ್ಲ. ನಂದು ಈಗ ಶುಗರು 70, 100 ಅಷ್ಟೇ ಇರೋದು. ಸ್ಟಾಪ್ ಮಾಡಿದ್ದಾರೆ, ಬೇಡ ಅಂತ ಹೇಳಿದ್ರು. ಇನ್ಸುಲಿನ್ ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಆಗಿದೆ. ಫುಡ್ ಇದೇ ತರ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಆಯ್ತು, ಖಂಡಿತ ನೀವು ಅದನ್ನೇ ಕಂಪ್ಲೀಟ್ ಮಾಡ್ಬಿಡಿ, ಅದನ್ನೇ ಕಂಟಿನ್ಯೂ ಮಾಡಿ. ಸೊ ನಿಮ್ಗೆ ಖಂಡಿತ ಇನ್ನೂ ರಿಸಲ್ಟ್ ಚೆನ್ನಾಗೇ ಇರುತ್ತೆ, ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಇಲ್ಲ, ಇದು ಲೈಫ್ ಲಾಂಗ್ ಹಿಂಗೆ ಇರುತ್ತೆ ಮೇಡಮ್. ಚೇಂಜಸ್ ಮಾಡಲ್ಲ, ಈ ಫುಡ್ ಎಲ್ಲ ನಾನು ಚೇಂಜಸ್ ಮಾಡಲ್ಲ. ಮನೇಲಿ ನಮ್ಮ ಮಗ ನಾವು ಎಲ್ಲರೂ ಇದೇ ತರ ಫುಡ್ ತಗೊಳ್ಳೋದು ಇವಾಗ. ಗುರುಗಳು ಹೇಳಿದ್ರೆ ಹೇಗ್ ತಗೊಳ್ತಿದ್ದೀರಾ, ಏನೇನ್ ತಗೊಳ್ತಾ ಇದ್ದೀರಾ? ಫುಡ್ ಬೆಳಗ್ಗೆ ಹೇಳಿದ್ದು ಅವರು ನಾರ್ಮಲಿಗೆ ಗುರುಗಳು ಈ ತಿಂಡಿ ಎಲ್ಲ ತಿನ್ನೋದು ಬೇಡ, ಸೊಪ್ಪು ತರಕಾರಿ ಅಥವಾ ಫ್ರೂಟ್ಸ್ ಇಷ್ಟು ಹೇಳಿದ್ರು. ನಾನು ಬೆಳಿಗ್ಗೆ ಅದೇ ತಗೊಳ್ಳೋದು. ಮಧ್ಯಾಹ್ನ ಮಾತ್ರ ಚೆನ್ನಾಗಿ ಊಟ ಮಾಡ್ತೀನಿ. ಮುದ್ದೆ, ರೈಸು, ಸೊಪ್ಪು, ತರಕಾರಿ ಎಲ್ಲ ಮಧ್ಯಾಹ್ನ ಏನ್ ಬೇಕು ಎಲ್ಲ ತಿಂತೀನಿ. ಮತ್ತೆ ನಾನ್ ವೆಜ್ ಬಿಡಕ್ಕೆ ಹೇಳಿದ್ರು, ಬಿಟ್ಟಿದ್ದೀನಿ. ನಾನ್ ವೆಜ್ ಮಾಡ್ತಾ ಇಲ್ಲ. ಮತ್ತೆ ನೈಟು ಸೇಮ್ ತರಕಾರಿ, ಫ್ರೂಟ್ಸ್. ಎಷ್ಟೊತ್ತಿಗೆ ತಿಂತಾ ಇದ್ದೀರಾ? 7 ಗಂಟೆ ಒಳಗಡೆ ತಿಂತೀನಿ. ಬೆಳಗ್ಗೆ 8 ಗಂಟೆ ಒಳಗಡೆ ಮುಗಿಸ್ತೀನಿ ಇದು. ಮಧ್ಯಾಹ್ನ 12:30 1 ಗಂಟೆಗೆ ಊಟ. ಮತ್ತೆ 4 ಗಂಟೆಗೆ ಒಂದು ಸೂಪ್ ಕುಡಿತೀನಿ, ತರಕಾರಿ ಯಾವ್ದಾರ ಒಂದು ಸೂಪ್ ಮಾಡ್ಕೊಂಡು. ಅಷ್ಟೇ. 4-5 ಗಂಟೆ ಒಳಗಡೆ ಸೂಪು. 7 ಗಂಟೆ ಒಳಗಡೆ ಮತ್ತೆ ತರಕಾರಿ, ಹಣ್ಣು. 600 ಗ್ರಾಮ್ ಹಣ್ಣು ತಗೊಳಕ್ ಹೇಳಿದ್ರು ಗುರುಗಳು. ಅದೇ ತರನೇ ಮಾಡ್ತಾ ಇದ್ದೀನಿ. ಬೇರೆ ಏನ್ ಚೇಂಜಸ್ ಮಾಡಿಲ್ಲ. ಹೌದೌದು, ಇದನ್ನೇ ಹೇಳೋದವ್ರು ಎಲ್ಲರಿಗೂ. ಹಾಗಾಗಿ ಇಲ್ಲ, ನೀವು ಫಾಲೋಅಪ್ ಮಾಡಿದೀರಾ, ತುಂಬಾ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಬಂದಿದೆ. ಖಂಡಿತ. ನನ್ ಶುಗರು ನನ್ಗೆ ಎಷ್ಟೆಲ್ಲ ಹಿಂಸೆ ಕೊಟ್ಬಿಡ್ತು ಅಂದ್ರೆ, ಅದು ನರಗಳೆಲ್ಲ ಎಳ್ದ್ಬಿಟ್ಟಿತ್ತು ಮೇಡಮ್, ನಡಿಯಕ್ಕೆ ಆಗ್ತಿರ್ಲಿಲ್ಲ ನನ್ಗೆ. ಶುಗರ್ ಜಾಸ್ತಿ ಆದ್ರೆ ನರಗಳ ಮೇಲೆ ಎಫೆಕ್ಟ್ ಆಗ್ಬಿಡುತ್ತಂತದ್ ನಂಗೆ ಗೊತ್ತಿಲ್ಲ. ಕಾಲೆಲ್ಲ ಹಿಂಡಿ ಎಲ್ಲ ನೋವು ಬರೋದು ನನ್ಗೆ ತುಂಬಾ. ಆಯಿಲ್ ಮಸಾಜ್ ಅಲ್ಲಿ ಮಾಡಿಸ್ತಾ ಇದೆ. ಯಾರು ಫಿಸಿಯೋಥೆರಪಿ ಮಾಡ್ತೀನಿ ಅಂದಿದ್ರು, ಮಾಡಿಸಿಲ್ಲ ನಾನೇನು. ಇಲ್ಲ ಬೇಡ ಅಂತೇಳಿ ಗುರುಗಳ್ದು ಒಂದೇ ಫಾಲೋ ಮಾಡಿರೋದು.
ಬೇರೆ ಏನ್ ಈಗ ನೋಡಿ ಶುಗರ್ದು ಕಂಪ್ಲೀಟ್ ನಿಲ್ಲು. ಹೌದು, ಹೇಳೋದು ಅಷ್ಟೇ, ಖರ್ಚು ಆಗ್ಬಾರ್ದು, ಸಿಂಪಲ್ ರೆಮಿಡೀಸೇ ಹೇಳ್ತಾರೆ. ಹೌದು, ಖಂಡಿತ. ಅದಕ್ಕೆ ಸಾಕು, ಖಂಡಿತ ಕ್ಯೂರೇಬಲ್ ಆಗುತ್ತೆ. ಬಟ್ ಕೆಲವೊಬ್ರು ಅಷ್ಟೇ ಅದಕ್ಕೆ ಇದ್ ಮಾಡ್ತಾರೆ. ಇಲ್ಲ ಅಲ್ಲ ಏನ್ ಗೊತ್ತಾ, ಕೆಲವರೆಲ್ಲ ಡಿಪೆಂಡ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ, ಅವ್ರೇನಾದ್ರು ತಗೊಂಡ್ರೆ ಮಾತ್ರ ಆಗೋದು ಆ ತರ ಮೈಂಡ್ ಸೆಟ್ ಡಾಕ್ಟ್ರು ಮಾಡ್ಬಿಟ್ಟಿರ್ತಾರೆ. ಇವ್ರು ನಾವು ಏನಂತೀವಂದ್ರೆ, ಹಾಸ್ಪಿಟ್ಲಿಗೆ ನೀವೇನಾದ್ರೂ ಹೋಗ್ತೀರಾ ಅಂತ ಅಂದ್ರೆ ಹಾಸ್ಪಿಟಲ್ ಅವರು ಇಷ್ಟು ದಿನ ತಗೊಳ್ಳಿ ಆಮೇಲೆ ಬಿಡಿಸ್ಬಿಡ್ತೀನಿ ಅಂತ ಯಾವ ಡಾಕ್ಟರ್ ಹೇಳಲ್ಲ. ಲೈಫ್ ಲಾಂಗ್ ತಗೋಬೇಕು, ಲೈಫ್ ಲಾಂಗ್ ತಗೋಬೇಕು ಆ ಟ್ಯಾಬ್ಲೆಟ್ಸ್ ನ. ಅಡಿಟ್ ಮಾಡಿಸ್ತಾರೆ ಮೇಡಮ್. ಹೌದು, ವಿಧಿ ಇಲ್ದೇನೆ ನಾವು ಅದ್ರೊಳಗಡೆ ಹೋಗ್ಬಿಟ್ಟಿರ್ತೀವಿ, ಚಕ್ರದೊಳಗಡೆ ಬರಲ್ಲ ಮತ್ತೆ ಆಚೆಗಡೆ. ಯಾವೊಬ್ಬ ಡಾಕ್ಟರ್ಗಳು ಅವ್ರಿಗೆ ಆಶ್ಚರ್ಯ, ಶುಗರ್ ಹಿಂಗೆ ನೀವು ಕಂಟ್ರೋಲ್ ಮಾಡ್ಕೊಂಡ್ರಿ, ಯಾವ ತರ ಮಾಡಿದ್ರಿ, ಆಮೇಲೆ ನೋಡಿ ಒಂದ್ ವಾರ ಚೆಕ್ ಮಾಡಿ ಆಮೇಲೆ ಮತ್ತೆ ಬಂದು ಇಲ್ಲ ಸರ್ ಬರ್ತದೆ ಅಂತ ದಯವಿಟ್ಟು ಹೇಳ್ಬಿಡಿ, ನಾನು ಬರ್ಸ್ಕೊಳ್ಳೋದೇ ಇಲ್ಲ, ಬಾರ್ಡ್ರ್ ಒಳಗಡೆನೆ ಐತೆ ನಂದು, ಬಾರ್ಡ್ರಿಗೂ ಬರಲ್ಲ ಅಂದೆ ನಾನು. ಅವ್ರೇನ್ರಿ ನಿಮ್ ಕಾನ್ಫಿಡೆಂಟ್ ಅಂದ್ರು, ಇಲ್ಲ ಸರ್ ಆತರ ಫುಡ್ ಸ್ಟೈಲ್ ಚೇಂಜ್ ಮಾಡ್ಬಿಟ್ಟಿದೀವಿ ಬಿಡಿ, ನಂಗೆ ಬರಲ್ಲ ನಂಗೆ ಶುಗರ್ ಬರಲ್ಲ, ಇಲ್ವೇ ಇಲ್ಲ ನನಗೆ. ಹೌದು, ಅವರು ನೋಡಿ ಚೆಕ್ ಮಾಡಿ ನೆಕ್ಸ್ಟ್ ಟೈಮ್ ಆದ್ರೆ ಇದೇ ಟ್ಯಾಬ್ಲೆಟ್ ಇನ್ಸುಲಿನ್ ಕಂಪ್ಲೀಟ್ ಮಾಡಿ ಕಂಟಿನ್ಯೂ ಮಾಡಿ ಅಂದ್ರು. ಇಲ್ಲ ನಾನು ಮಾಡಲ್ಲ ಸರ್, ನಾನು ಎಲ್ಲ ಎಷ್ಟು ಬಿಟ್ಟಿದ್ದೀನಿ ಆಚೆ ಕಡೆಯಿಂದ. ಆಮೇಲೆ ನಾನು ಸಪೋಟ ತಿಂದೆ ನಿನ್ನೆ, ಹಣ್ಣುಗಳು ಸಪೋಟ ತಿನ್ಬಾರ್ದು ಅಂದಿದ್ರು, ನೋಡೋಣ ಅಂತ ತಿಂದ್ಬಿಟ್ಟು ಚೆಕ್ ಮಾಡಿದೆ, ಇಲ್ಲ ಮೇಡಮ್ ನಾರ್ಮಲ್ ಐತೆ. ನಾರ್ಮಲ್ ಇದೆ. ಓಕೆ ಹಿಂಗೆ ಫಾಲೋ ಅಪ್ ಮಾಡಿ, ಏನಾದ್ರೂ ಇದ್ರೆ ಕಾಲ್ ಮಾಡಿ ಹೇಳಿ. ಆಮೇಲೆ ಯಾರಾದ್ರೂ ಇದ್ರೆ ಹೇಳ್ತೀನಿ, ದಯವಿಟ್ಟು ಒಂದ್ ಸ್ವಲ್ಪ ಫೋನ್ ತೆಗೆದು ಗುರುಗಳು ಅವ್ರಿಗೂ ಸಹಾಯ ಮಾಡಿ. ಆಯ್ತಾಯ್ತು, ಖಂಡಿತ ಖುಷಿ ಆಯ್ತಪ್ಪ, ನಾನು ನಿಜವಾಗ್ಲೂ ವಾಲಂಟ್ರಿಗೆ ನೆನ್ನೆನೂ ನಾನು ಖುಷಿಯಿಂದಾನೇ ಮಾಡ್ದೆ, ಗುರುಗಳಿಗೆ ತಿಳ್ಸೋಣ, ಅವರು ಖುಷಿ ಪಡ್ತಾರೆ ಗುರುಗಳು ಅಂತ. ಮೈಂಡ್ ಸೆಟ್ ಮೇಡಮ್, ಮೈಂಡ್ ಸೆಟ್ ನಾವ್ ಹೆಂಗೆ ಇರ್ಬೇಕು ಅಂತ ಒಬ್ರು ಮಾರ್ಗದರ್ಶಕರು ಅಂದ್ರೆ ಗುರುಗಳ ಮುಖೇನ ನಾವ್ ತಿಳ್ಕೊಂಡಾಗ ಖಂಡಿತ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಹೌದು. ಆಮೇಲೆ ಹೇಳಿದ್ದು ಕೇಳಿ ಫಾಲೋ ಅಪ್ ಮಾಡ್ತೀರಾ ನೋಡಿ, ಅವಾಗ್ಲೇ ಅದ್ ರಿಸಲ್ಟ್ ಬರೋದು. ಅಯ್ಯೋ ಆಗಲ್ಲ ಅಂತ ಅಂದ್ರೆ ಅದು ಆಗದೇ ಇಲ್ಲ. ಅಂದ್ರೆ ನೀವು ಗುರುಗಳು ಮಾರ್ಗದರ್ಶನ ಮಾಡಿ ತೋರಿಸ್ತಾರೆ ಮೇಡಮ್, ಆ ದಾರಿ ನಾವು ಹೋಗ್ಬೇಕು, ನಾವು ಹೋಗ್ಬೇಕಾದ್ರೆ ನೀವು ಎತ್ಕೊಂಡು ಹೋಗಿ ಅಂದ್ರೆ ಆಯ್ತದ? ಆಗಲ್ಲ, ನಮ್ ಕರ್ಮ ನಾವೇ ಸವಸ್ಕೊಬೇಕು, ನಾವೇ ಹೋಗ್ಬೇಕು. ಮಾಡ್ಬೇಕು ಅದನ್ನೆಲ್ಲ. ನಾನು ಹೇಳಿ ಮೇಡಮ್, ಖಂಡಿತ ಗುರುಗಳು ಹೀಲಿಂಗ್ ಅಲ್ಲಿ ಇದಾರೆ, ಇನ್ನೊಂದು ಹೀಲಿಂಗ್ ಅಲ್ಲಿ ಇದ್ರು, ಹಾಗಾಗಿ ನಾನೇ ಮಾತಾಡ್ದೆ, ಇಲ್ಲ ಖಂಡಿತ ಕೊಡ್ತಾ ಇದ್ದೆ ಅವ್ರ ಕೈಯಲ್ಲೇನೆ. ಇರ್ಲಿ ಪರವಾಗಿಲ್ಲ, ಗುರುಗಳ ಆಶೀರ್ವಾದ ಇದೆಯಲ್ಲ ಸಾಕು. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಆಯ್ತಾಯ್ತು, ಮಾಡಿ ಖಂಡಿತ ಕಾಲ್ ಮಾಡಿ, ಅಪ್ಡೇಟ್ಸ್ ಕೊಡ್ತಾ ಇರಿ, ನಮಗೂ ಖುಷಿ ಆಗುತ್ತೆ. ಈಗ ನೆಕ್ಸ್ಟ್ ನನ್ಗೆ ಜನವರಿ 15 ಮೇಲೆ ಮತ್ತೆ ಹೋಗ್ಬೇಕು, ಸ್ಕ್ಯಾನ್ ಮಾಡಿಸ್ಕೊಂಡು ಅದ್ರದ್ದು ರಿಸಲ್ಟ್ ಸಮೇತ ಕೊಡ್ತೀನಿ ನಾನು ನಿಮ್ಗೆ. ಆಯ್ತು ಖಂಡಿತ. ಕಳ್ಸ್ಕೊಡ್ತೀನಿ ಮೇಡಮ್ ರಿಪೋರ್ಟ್ ಎಲ್ಲ. ಇವಾಗ ಕಳ್ಸಿರಿ, ಇದು ಯಾವ್ದಕ್ಕೂ ಕಳ್ಸಿರಿ, ಈಗಲೇ ಕಳಿಸ್ತೀನಿ. ಸರಿಮಾ, ಓಕೆ ಥ್ಯಾಂಕ್ ಯು. ಆಮೇಲೆ ಡಾಕ್ಟರ್ ಹೇಳಿದಂತೆ ಇದು ಫಾಲೋ ಮಾಡ್ತಿದ್ದಲ್ಲ, ಇದ ಕಂಟಿನ್ಯೂ ಮಾಡಮ್ಮ, ಮತ್ತೆ ಶುಗರ್ ಇನ್ನೊಂದ್ ಸ್ವಲ್ಪ ಒಂದ್ 2-3 ತಿಂಗಳು ತಗೊಂಡ್ರಂತ. ಇಲ್ಲ ಡಾಕ್ಟರ್ ನನ್ಗೆ ಬೇಡ ಅಂದ್ರೆ ಆಮೇಲೆ ಇದು ಟೆಸ್ಟ್ ಮಾಡ್ಸದಲ್ಲ, ಇದು ಲಂಗ್ಸ್ ಅಲ್ಲಿ ಹೋಲ್ ಆಗಿದ್ದು, ಅದು ಕೂಡ ರಿಪೋರ್ಟ್ ಕಳ್ಸಿದ್ದಾರೆ. ಮೊದ್ಲಿನ ರಿಪೋರ್ಟ್, ಸೆಕೆಂಡ್ ರಿಪೋರ್ಟ್ಗೂ ಅದು ಕೂಡ ನಾರ್ಮಲ್ ಆಗೋಗಿದೆ. ಲಂಗ್ಸ್ ಅಲ್ಲಿ ಹೋಲ್ ಕ್ಲಿಯರ್ ಆಗಿದೆ. TB ಪೇಷಂಟ್ ಅದು, ಇವತ್ತು ನಾಳೆ ಹೋಗೋರು ಹಿಂಗಿದ್ರು ಅವರು. ಸೊ ಇಷ್ಟೆಲ್ಲ 1 ತಿಂಗಳಲ್ಲಿ ನೋಡಿ, ಇಷ್ಟೆಲ್ಲ 1 ತಿಂಗಳಲ್ಲಿ ಕ್ಲಿಯರ್ ಆಗಿರೋದು. ಇದು ಒಬ್ಬರದಲ್ಲ, ಇನ್ನೂ ಬೇರೆಯವ್ರದ್ದಿದೆ. ಸೊ ಒಬ್ರು ಲೇಡಿ ಬಂದಿದ್ರು, ಇದು ಆಕ್ಚುಲಿ ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ ಹೆವಿಯಾಗಿತ್ತು, ಅವರು ಅದ್ರಂತ್ರ ಅದೆಲ್ಲ ಕ್ಲಿಯರ್ ಆಗ್ತೈತೆ. ಇದು ಏನಂತಂದ್ರೆ ಹೆಂಗ್ ಬಂದಿರೋ ಡೈಪರ್ ಹಾಕೊಂಡ್ ಬಂದಿದ್ರು. ಸೊ ಆ ಡೈಪರ್ ಹಾಕೊಂಡ್ ಬಂದಿದ್ರು. ಸೊ ಅವಾಗ ಇದು ನಾನು ಹೇಳಿದೆ, ಇದು ಈ ಆಹಾರ ಪದ್ಧತಿ ಫಾಲೋ ಮಾಡಿ ಅಂತೆಲ್ಲ ಹೇಳ್ದೆ. ಸೊ ಅವರು ಕೂಡ ಒಂದು 4-5 ಡೇಸ್ ಒಳಗಡೆ ಯೂರಿನ್ ಕಂಟ್ರೋಲ್ ಬಂತು. ಸೊ ಈ ತರ ಬೇರೆ ತುಂಬಾ ನಾನು 4-5 ಕೇಸ್. ಸೊ ಎಲ್ಲರಿಗೂ ಒಂದು ಈ ಡಯಟ್ ಪ್ಲಾನ್ ಇಂದ ಅವ್ರಿಗೂ ಹೌದು. ಹೌದು, ಆ ಡಾಕ್ಟರ್ ಒಂದ್ ಚಾರ್ಟೆ ಕೊಟ್ಟಿದ್ದಾರೆ. ಅವ್ರು ನನ್ನ ಹತ್ರ ಒಂದು 4-5 ಕ್ಲೈಂಟ್ ಇರ್ಬೋದು, ಅವ್ರ ಹತ್ರ ಲಕ್ಷಾಂತರ ಕ್ಲೈಂಟ್ದು ಟೆಸ್ಟಿನೋಮಿಲ್ ಇದೆ ಆಯ್ತಾ. ಅದೆಲ್ಲ ನಾನು ನೋಡಿ ನಮ್ಮ ಕ್ಲೈಂಟ್ಗೆಲ್ಲ ಅಪ್ಲೈ ಮಾಡಿದ್ಮೇಲೆ ಚೆನ್ನಾಗಿ ಅನಿಸ್ತು. ಹೀಲಿಂಗ್ ಸಪ್ರೇಟ್, ಬ್ಲಾಕ್ ಮ್ಯಾಜಿಕ್ ಇಂತ ಇದು ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು, ನಮ್ ಫುಡ್ ಇಂತ ನಮ್ಮ ದೇಹನ ಕೆಡಿಸ್ಕೊಂಡಾಗ ಈ ಒಂದು ಆಹಾರ ಪದ್ಧತಿ ಅಂತ ನಾವು ಸರಿ ಮಾಡ್ಕೊಳಕ್ ಆಗೋದು. ಅರ್ಥ ಆಯ್ತಾ? ಸೊ 3 ಡೇಸ್ ಒಳಗಡೆ ಶುಗರ್ ಕಡಿಮೆ ಬರುತ್ತೆ, 7 ಡೇಸ್ ಒಳಗಡೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ. 7 to 8 ಡೇಸ್ಗೆ ಇದೆಲ್ಲ ನ್ಯಾಚುರಲ್ ಆಗಿ ಹಾರ್ಟ್ದಲ್ಲಿ ರಿಲೇಟೆಡ್ ಇದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. 8 to 9 ಡೇಸಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಆಮೇಲೆ 1 ಮಂತಲ್ಲಿ ಥೈರಾಯ್ಡ್ ಕಡಿಮೆ ಆಗುತ್ತೆ. 1 ಮಂತಲ್ಲಿ ಆಗುತ್ತೆ. ಸೊ ಒಂದು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ರೆ
2 ಮಂತ್ ಒಳಗಡೆ 2 to 3 ಮಂತ್ ಒಳಗಡೆ ಆರ್ಥರೈಟಿಸ್ ಪ್ರಾಬ್ಲಮ್, ನರ್ವ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆಮೇಲೆ 6 to 7 8 ಮಂತಲ್ಲಿ ಅದೇ ಇದು ಸ್ಕಿನ್ ರಿಲೇಟೆಡ್, ಲಿವರ್ ರಿಲೇಟೆಡ್, ಸೊ ಇದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ 9 ಮಂತ್ ಒಳಗಡೆ ಕ್ಯಾನ್ಸರ್ ಕ್ಲಿಯರ್ ಆಗುತ್ತೆ. ಇಷ್ಟು ಬೆನಿಫಿಟ್ ಇದು ಒಂದೇ. ಸೊ ಇದನ್ನ ಪಾಲಿಸಿದ್ರೆ, ಈ ನಿಯಮನ ಪಾಲಿಸಿದ್ರೆ ನನ್ಗೆ ಇದು ಗೊತ್ತಿಲ್ದಿರಲ್ಲ. ಒಂದು 4 ವರ್ಷ 5 ವರ್ಷದಿಂದ ನೋಡಿದ್ದು. ನಾನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಕೊರೋನಾ ಬಂದ್ಮೇಲೆ ಎಷ್ಟು ವರ್ಷ ಆಯ್ತಾ, ಒಂದು 7-8 ವರ್ಷ ಆಯ್ತಾ. ಅವಾಗ ನಾನು ಹೀಲಿಂಗ್ ಅಲ್ಲಿ ಒಬ್ರು ಕೂತ್ಕೋಬೇಕಂದ್ರೆ 8 ಅವರ್ಸ್ ಕೂತ್ಕೋಬೇಕು. ದಿನ 2 ಅವರ್ 3 ಅವರ್ ಹೀಲಿಂಗ್ ಮಾಡ್ಕೊಂಡು ನಾನು ವಾಸಿ ಮಾಡ್ತಾ ಇದ್ದೆ. ಆದ್ರೆ ಇದು ನನಗೆ ತುಂಬಾ ಸುಲಭ ಆಯ್ತು. ಇದು ನೋಡಿದ್ಮೇಲೆ ಪ್ರಯೋಗ ಮಾಡಿದೆ, ಕ್ಲಿಯರ್ ಆಗ್ತಿತ್ತು. ಸೊ ಇದನ್ನ ಎಲ್ಲರೂ ದಯವಿಟ್ಟು ಫಾಲೋ ಮಾಡಿ. ಈ ಇನ್ನೊಮ್ಮೆ ಹೇಳ್ತೀರಾ ಸರ್, ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ ಏನ್ ತಿನ್ಬೇಕು ಅಂತ? ಅಷ್ಟೇ ನೋಡಿ, ಸಿಂಪಲ್ ಪ್ಲಾನ್ ಹೇಳ್ಬಿಡ್ತೀನಿ. 9 to 12 ಒಳಗಡೆ ಫ್ರೂಟ್ಸ್, 4 ವೆರೈಟಿ ಸೀಸನಬಲ್ ಫ್ರೂಟ್ಸ್. ಸೊ ಮತ್ತೆ 2 ಗಂಟೆಗೆ ಅನ್ಕೊಳ್ಳಿ, 2 ಗಂಟೆಗೆ ಊಟ ಮಾಡ್ತೀರಾ, ಅವಾಗ ವೆಜಿಟೇಬಲ್ಸ್ 4 ವೆರೈಟಿ ಯಾವುದಾದ್ರೂ ತಿನ್ನುವಂಥದ್ದು. ಸೊ ಅದನ್ನ ಹೆಚ್ಚಿಬಿಡ್ತೀನಿ. ಕೆಲವ್ರಿಗೆ ಕೆಲವೊಂದು ತರಕಾರಿ ಅಲರ್ಜಿಕ್ ಆಗಿರುತ್ತೆ. ಅಲರ್ಜಿ ಇಲ್ಲದೆ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇವಾಗ ಆಲೂಗಡ್ಡೆ ತಿಂತಾರೆ ಕೆಲವರು, ಆಮೇಲೆ ಗೆಣಸು ಇದೆಲ್ಲ ಹಾಕಿ ಬರಲ್ಲ. ಸೊ ಕೆಲವ್ರು ಇದು ನೋಡ್ಕೊಂಡು ಅದು ತಗೊಳ್ಳಿ. ಸೊ 4 ವೆರೈಟಿ ಯಾವ್ದಾದ್ರು ವೆಜಿಟೇಬಲ್ಸು ಕಚ್ಚಿ ತಿನ್ನಬೇಕು. ಸೊ ಇದನ್ನ ಇನ್ನೊಂದು, ಇನ್ನು ಕೆಲವ್ರಿಗೆ ಆಗೋದಿಲ್ಲ, ತಿನ್ನೋಕ್ಕಾಗೋದಿಲ್ಲ. ಏನಾಗುತ್ತೆ ಅಲ್ಲಿ, ನಾವು ಬೇಕಾದ್ರೆ ಸ್ಟೀಮ್ ಮಾಡಿ 20% ಬಾಯ್ಲ್ ಮಾಡಿ ತಿನ್ಬೋದು. ಸೊ ಉಪ್ಪು ಆ ಥರ ಇದು ಪೆಪ್ಪರ್ ಏನಾರು ಹಾಕೊಂಡು ಬೇಕಾದ್ರೆ ಉಪ್ಪು ಖಾರ ಈ ಥರ ಎಲ್ಲ ಮಾಡ್ಕೊಂಡು ಬೇಕಾದ್ರೆ ತಿನ್ಬೋದು. 20% ಬಾಯ್ಲ್ ಮಾಡಿ ತಿನ್ಬೋದು. ವಯಸ್ಸಾಗಿರೋರು ಕೆಲವು ಕಚ್ಚಕ್ಕಾಗಲ್ಲ. ಆ ಥರ ಇರೋರಿಗೆಲ್ಲ ಒಂದು ಸ್ಟೀಮ್, ಇವಾಗ ಇಡ್ಲಿಗೆಲ್ಲ ಮಾಡ್ತೀವಲ್ಲ ಸಿಸ್ಟಮ್, ಆ ರೀತಿ ಮಾಡಿಬಿಟ್ಟು ಅದನ್ನ ತಿನ್ಬೋದು. ಓಕೆನಾ? ಸೊ ಇದೇ ರೀತಿ ಸಾಯಂಕಾಲ ಹೊತ್ತು ಮಾಡ್ಕೊಂಡು ಆಯ್ತು. ಊಟ ಮಾಡ್ಬೇಕಂದ್ರೆ ಸ್ವಲ್ಪ, ಅಂದ್ರೆ 1 ಟೈಮ್ ಮಾತ್ರ ಮೀಲ್ ತಿನ್ಬಹುದು ಅಂತ ಹೇಳ್ತೀವಿ? ಇಲ್ಲ, ಅದ್ರ ಜೊತೆಗೇನೆ ಇದು ಫಸ್ಟ್ ಪ್ಲೇಟ್, ಸೆಕೆಂಡ್ ಪ್ಲೇಟ್, ಎರಡು ಒಟ್ಟೊಟ್ಟಿಗೆ. ಫಸ್ಟ್ ವೆಜಿಟೇಬಲ್ ಕನ್ಸ್ಯೂಮ್ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ನಾಷ್ಟ ಮಾಡೋದು, ಕಡಿಮೆ ಪ್ರಮಾಣದಲ್ಲಿ ನಾಷ್ಟ ತಿನ್ನೋದು 20%, ಬ್ರೇಕ್ಫಾಸ್ಟ್ ಮತ್ತೆ ವೆಜಿಟೇಬಲ್ಸ್ ನೀವು ತಿಂತಾ ಇದ್ರೆ 20% ಊಟ. ಆ ರೀತಿ. ಓಕೆನಾ? ಹಂಗೆ ಸಾಯಂಕಾಲ ಅಷ್ಟೇ ವೆಜಿಟೇಬಲ್ ನೀವೇನ್ ತಿಂತಿದ್ರೆ 4 ವೆರೈಟೀಸ್ 20% ಊಟ ಮಾಡೋದು ಅಷ್ಟೇ. ಇದು 7 ಗಂಟೆಗೆ ಮುಗಿದ್ ಬಿಡ್ಬೇಕು. ಸೊ ನಾವ್ ಏನ್ ಇವಾಗ 9 ಗಂಟೆಗೆ ಊಟ ಮಾಡ್ತೀವಿ, 10 ಗಂಟೆಗೆ ಊಟ ಮಾಡ್ತೀವಿ, ಒಂದು 2 ಅವರ್ ಮುಂಚೆ ಊಟ ಮಾಡಿದ್ರೆ ಮುಗಿಸ್ಕೊಬಿಡ್ಬೇಕು ಅಷ್ಟೇ, ಸಿಂಪಲ್. ಆಮೇಲೆ ಬೇಗ ಮಲ್ಕೊಂಡ್ರು ಒಳ್ಳೇದೇನೆ. ಸೊ ನಾವು ನೈಟ್ ಡ್ಯೂಟಿಗೆಲ್ಲ ಸ್ವಲ್ಪ ಇದು ಕಷ್ಟನೇ ಮಾಡೋದು ಪಾಪ. ಆದ್ರೆ ಇದನ್ನೇ ಫಾಲೋ ಮಾಡಿ ಅಂತಾನೆ ಹೇಳ್ತೇನೆ. ಆದಷ್ಟು ನೈಟ್ ಡ್ಯೂಟಿ ಒಳ್ಳೇದಲ್ಲ, ಯಾಕಂದ್ರೆ ನಮ್ಗೆ ವರ್ಕ್ ಆಗೋದೆಲ್ಲ ಆರ್ಗನ್ಸ್ ನೈಟ್ ರೆಸ್ಟ್ ಅಲ್ಲಿ ಇದ್ದಾಗ್ಲೇನೆ. ಸೊ ಕಿಡ್ನಿ, ಲಿವರು ಇದೆಲ್ಲ ಒಂದೊಂದು ಟೈಮಿಂಗ್ಸ್ ಇದೆ. ಚೈನೀಸ್ ಇದು ಲಿಸ್ಟ್ ಅಲ್ಲಿ ಒಂದು ಟೈಮ್ ಟೇಬಲ್ ಇದೆ. ಸೊ ಒಂದೊಂದು ಆರ್ಗನ್ ಒಂದೊಂದು ಟೈಮಿಂಗ್ ಅಲ್ಲಿ ವರ್ಕ್ ಮಾಡುತ್ತೆ ಅಂತ. ಸೊ ನೈಟ್ ರೆಸ್ಟ್ ಮಾಡೋದೇ ಒಳ್ಳೇದಂತೀನಿ ಪಾಪ. ಆದ್ರೆ ಕೆಲವ್ರು ವಿಧಿ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಸೊ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಇದನ್ನ ಹೆಂಗೆ ಅಂತ. ಆದ್ರೂ ಫಾಲೋ ಮಾಡಿ, ಇದನ್ನೇ ಫಾಲೋ ಮಾಡಿ ಅನ್ನೋದು ನಂದು. ಯಾಕಂದ್ರೆ ಇವಾಗ ಬೆಳಿಗ್ಗೆ ಹೊತ್ತು ರೆಸ್ಟ್ ಇರುತ್ತೆ ಕೆಲವ್ರಿಗೆ, ಇದನ್ನ ಫಾಲೋ ಮಾಡ್ರೆ ಸಾಕು. ಇವಾಗ ಅವ್ರು ಎಷ್ಟೇ ನೈಟ್ ಮಾಡೋದು ತಿನ್ನೋದು ಬೆಳಗ್ಗೆನೆ ಅಲ್ವಾ? ಬೆಳಗ್ಗೆ ಮಾಡ್ಬಿಟ್ಟೆ ಆಮೇಲೆ ನಾನು ನಿದ್ದೆ ರೆಸ್ಟ್ ಎಲ್ಲ ಮಾಡೋದು ಇವಾಗಲೇ. ಸೊ ಇದೇ ಕಂಟಿನ್ಯೂ ಮಾಡೋದ ನನ್ಗೆ ಉತ್ತಮ ಅನಿಸ್ತೈತೆ ಸರ್. ಇದು ತುಂಬಾ ಒಳ್ಳೆ ಮಾಹಿತಿ, ತುಂಬಾ ಬೆನಿಫಿಟ್ ಸರ್ ಇದು. ನೋಡಿ, ಸಾತ್ವಿಕವಾಗಿದ್ರೆ Writing in the margins of my mind all day, sipping herbal in the morning just to feel okay. Had a dream I was water just flowing through space, till I landed on the record that my grandma